ನಮಸ್ತೆ ವಿವರ್ಸ್, ರೇಖೆ ವಿದ್ಯೆಗೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಶ್ರೀ, ರೇಖೆ ಮಾಸ್ಟರ್ ಟಾರಟ್ ಕಾರ್ಡ್ ರೀಡರ್. ಮೊದಲನೇದಾಗಿ ಯಾರೆಲ್ಲ ವಿವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಇದ್ದೀರಿ, ನೀವು ನನಗಾಗಿ ಮತ್ತು ನನ್ನ ಪರಿವಾರದ ಸದಸ್ಯರಿಗಾಗಿ ಯೂನಿವರ್ಸ್ ಬ್ಲೆಸ್ಸಿಂಗ್ಸನ್ನು, ಗಾಡ್ ಬ್ಲೆಸ್ಸನ್ನು ಕೊಟ್ರಿ, ತುಂಬ ವಿಶಸ್ಸನ್ನು ಕಳಿಸಿದ್ದೀರಿ ಕಮೆಂಟಲ್ಲಿ. ಆ್ಯಂಡ್ ನನಗಾಗಿ, ನನ್ನ ಪರಿವಾರದವರಿಗಾಗಿ ಗಾಡ್ ಬ್ಲೆಸ್ ಯು ಅಂತ ಕಳಿಸಿದ್ದೀರಿ. ನಮ್ಮ ವಿಶಸ್ ಎಲ್ಲ ಕಮ್ ಟ್ರೂ ಆಗಲಿ ಅಂತ ಬ್ಲೆಸ್ಸಿಂಗ್ಸನ್ನು ಕೊಟ್ಟಿದ್ದೀರಿ. ನಿಮಗಾಗಿ ನನ್ನ ಪರವಾಗಿ, ನನ್ನ ಪರಿವಾರದ ಪರವಾಗಿ ತುಂಬ ಹೃದಯದ ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಬ್ಲೆಸ್ಸಿಂಗ್ಸನ್ನು ನಾನು, ನನ್ನ ಪರಿವಾರ ಸದಸ್ಯರು ರಿಸೀವ್ ಮಾಡ್ಕೊಳ್ತೀವಿ. ಹಾಗೆಯೇ ನನ್ನ ಒಂದು ಡೈಲಿ ರೊಟೀನಲ್ಲೂ ಕೂಡ ನಮ್ಮ ವ್ಯೂವರ್ಸ್ ಯಾರು ಇರ್ತಾರೆ ಅವರಿಗೆ ಗಾಡ್ ಬ್ಲೆಸ್ ಮಾಡಲಿ ಅಂತೇಳಿ ಪ್ರೇಯರ್ ಒಂದಿದ್ದೇ ಇರುತ್ತೆ ಯಾವಾಗಲೂ ನನ್ನ ಡೈಲಿ ರೊಟೀನಲ್ಲಿ. ಓಕೆ, ಸೊ ಈ ಒಂದು ಬ್ಲೆಸ್ಸಿಂಗ್ಸನ್ನು ಕೂಡ ನೀವು ರಿಸೀವ್ ಮಾಡ್ಕೋಬೋದು. ಓಕೆ, ಇವತ್ತಿನ ರೀಡಿಂಗ್ ಪಿಕಪ್ ಐಲ್ ಸೆಕ್ಷನ್. ಇಲ್ಲಿ 2 ಕಲರ್ದು ಪೆನ್ ಇದೆ. ಯಾವುದಾದ್ರೂ ಒಂದು ಪೆನ್ನನ್ನು ಇಂಟ್ಯೂಟಿವ್ಲಿ ಸ್ಟ್ರಾಂಗ್ಲಿ ನೀವು ರಿಸೀವ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಬೇಕಾದರೆ ಮೆಡಿಟೇಷನ್ ಮಾಡ್ಬೋದು. ಮೆಡಿಟೇಷನ್ ಮಾಡಿದ್ಮೇಲೆ ನೀವು ಫೈಲನ್ನು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿಬಿಟ್ಟು ರೀಡಿಂಗನ್ನು ನೋಡ್ಬೋದು. ರೀಡಿಂಗ್ ಯಾವ ವಿಚಾರ? ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂಗೆ ನಿಮ್ಮ ಭವಿಷ್ಯದಲ್ಲಿ ಏನಾಗುತ್ತೆ, ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ನ ನಡುವಿನ ಎನರ್ಜೀಸ್ ಹೇಗಿರುತ್ತೆ, ಫ್ಯೂಚರಲ್ಲಿ ನಿಮ್ಮ ನಡುವಿನ ರಿಲೇಷನ್ಶಿಪ್ಪು ಬಾಂಡಿಂಗ್ ಹೇಗಿರುತ್ತೆ, ಆ್ಯಂಡ್ ನಿಮ್ಮ ಪರ್ಸನ್ ಕಡೆಯಿಂದ ಏನಾದರೂ ಚೇಂಜಸ್ ಇದೆಯಾ ಅಥವಾ ನಿಮ್ಮ ಕಡೆಯಿಂದ ಏನಾದರೂ ಚೇಂಜಸ್ ಇದೆಯಾ, ಒಂದು ನ್ಯೂ ಚಾಲೆಂಜಸ್ ಏನು, ಅದಕ್ಕಾಗಿ ಗೈಡೆನ್ಸ್ ಏನು ಆ್ಯಕ್ಷನ್ ತೊಗೋಬೇಕು, ಈ ಥರದ್ದೆಲ್ಲ ಏನೇ ಗೈಡೆನ್ಸ್ ಬಂದರೂ ಡಿವೈನಿಂದ ಅದನ್ನು ನಾನು ಇವತ್ತು ನಿಮಗೆ ರೀಡಿಂಗ್ ಮಾಡಿ ಹೇಳ್ತೀನಿ. ಇದು ಕಲೆಕ್ಟಿವ್ ರೀಡಿಂಗ್. ಇದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ತುಂಬಾ ಪರ್ಸ್ನಲ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಪರ್ಸ್ನಲ್ ರೀಡಿಂಗ್ ಯಾವಾಗಲೂ ಪರ್ಸ್ನಲ್ ರೀಡಿಂಗೇ ಆಗಿರುತ್ತೆ. ನಿಮ್ಮ ರೀಡಿಂಗ್ ಏನಿದ್ರೂ ನಿಮ್ಮ ರೀಡಿಂಗ್ ಆಗಿರುತ್ತೆ ಹೊರತು ಅದು ಬೇರೆಯವ್ರ ರೀಡಿಂಗ್ ಆಗಿರಲ್ಲ. ಬಟ್ ಇಲ್ಲಿ ಓವರ್ ಆಲ್ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೆ, ನಾನ್ ಸಬ್ಸ್ಕ್ರೈಬರ್ಸ್ಗೆ, ವೀವರ್ಸ್ಗೆ ಇದು ರೆಸೊನೇಟ್ ಆಗುತ್ತೆ. ಯಾರಿಗೆ ರೆಸೊನೇಟ್ ಆಗ್ತಾಯಿಲ್ಲ ಸ್ಕಿಪ್ ಮಾಡ್ಬೋದು, ಅಥವಾ ಇದರಲ್ಲಿ ಏನಾದರೂ ತಿಳ್ಕೊಳ್ಳೋವಂತಹ ವಿಚಾರ ಇದೆಯಾ ಅಂತ ಹೇಳಿಬಿಟ್ಟು ಎಂಟರ್ಟೈನ್ಮೆಂಟ್ಗೋಸ್ಕರ ಅಥವಾ ಏನೋ ಒಂದು ನಾಲೆಡ್ಜಿಗೋಸ್ಕರ ಈ ವಿಡಿಯೋನ ನೋಡಬಹುದು. ಇದನ್ನೇ ಪರ್ಸ್ನಲ್ ರೀಡಿಂಗ್ ಥರ ತೊಗೊಂಡ್ಬಿಟ್ಟು ನೀವು ಆ್ಯಕ್ಷನನ್ನು ತಗೊಳಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಸಮ್ಟೈಮ್ಸ್ ನೆಗೆಟಿವ್ ಆ್ಯಕ್ಷನನ್ನು ತಗೊಂಡ್ರೆ ನೆಗೆಟಿವ್ ಇಂಪ್ಯಾಕ್ಟ್ ನಿಮ್ಮ ಲೈಫಲ್ಲಿ ಬೀರೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ಫೈಲ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಿ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಈ ಕಲರ್ ಪೆನ್ನನ್ನು ಆಯ್ಕೆ ಮಾಡ್ಕೊಂಡಿರೋರಿಗೆ ರೀಡಿಂಗ್ ಏನಂತ ನೋಡೋಣ. ನಿಮ್ಮ ಮತ್ತು ನಿಮ್ಮ ಪರ್ಸನ್ರ ರಿಲೇಷನ್ಶಿಪ್ ಬಗ್ಗೆ ನೋಡೋಣ. ಮ್ಯಾರೇಜ್ ಆಗಿರೋರು ನೋಡಬಹುದು, ಸಿಂಗಲ್ಸ್ ಕೂಡ ನೋಡಬಹುದು. ಸಿಂಗಲ್ಸಿಗೆ ಏನಾದರೂ ಗೈಡೆನ್ಸ್ ಬಂದರೆ ಹೇಳ್ತೀನಿ. ಆ್ಯಂಡ್ ಯಾರೆಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ಗೊಳಗಾಗಿದ್ದೀರಿ ನೀವು ನೋಡ್ಬೋದು. ಲವರ್ಸ್ ಇದ್ದರೆ ಲವರ್ಸ್ ನೋಡ್ಬೋದು. ಬ್ರೇಕಪ್ ಆಗಿದ್ದರೆ ಅವರು ಕೂಡ ನೋಡಬಹುದು. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದರೂ ಕೂಡ ನೀವು ನೋಡಬಹುದು. ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮಿಂದ ಕೆರಿಯರ್ ರಿಲೇಟೆಡ್ ವೈಸ್ ದೂರ ಆಗಿದ್ದಾರೆ, ಬಟ್ ನಿಮ್ಮ ಜೊತೆಗೆ ಚೆನ್ನಾಗೇ ಇದ್ದಾರೆ. ಸೊ ಅಂಥವ್ರು ಕೂಡ ಈ ರೀಡಿಂಗನ್ನು ನೋಡ್ಬೋದು. ನಿಮ್ಮ ಹೆಸರನ್ನು, ನಿಮ್ಮ ಪಾರ್ಟ್ನರ್ನ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ಯಾರಿಗೆ ಪಾರ್ಟ್ನರ್ ಇನ್ನೂವರೆಗೂ ಸಿಕ್ಕಿಲ್ಲ ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ಆ್ಯಂಡ್ ಡಿವೈನ್ಗೆ, ಯೂನಿವರ್ಸ್ಗೆ, ಏಂಜಲ್ಸ್ಗೆ ನೀವು ಯಾರನ್ನು ನಂಬ್ತೀರಿ, ಯಾರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಇಟ್ಕೊಂಡಿರ್ತೀರಿ ಅಥವಾ ಆಸ್ಥಾನ ಇಟ್ಕೊಂಡಿರ್ತೀರಿ, ಅವರನ್ನು ಪ್ರಾರ್ಥನೆ ಮಾಡಿ. ಎಲ್ಲ ಗುರುಗಳನ್ನು, ಗೈಡ್ಸ್ನ, ಸ್ಪಿರಿಟ್ ಗೈಡ್ಸ್ನ, ಸ್ಪಿರಿಟ್ ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್ನ, ಏಂಜಲ್ಸ್ನ, ಆರ್ಕೇಂಜಲ್ಸ್ನ, ನಿಮ್ಮ ದಿವ್ಯ ದೇವಿ ದೇವತೆಗಳನ್ನು, ಶಕ್ತಿಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ.
ಪ್ಲೀಸ್ ಏನಾಗ್ಬೋದು ಅಂತ ಯಾರಾದರೂ ತುಂಬಾ ಕ್ಯೂರಿಯಾಸಿಟಿ ಇಟ್ಕೊಂಡಿದ್ರೆ, ನಿಮ್ಮ ಹಾರ್ಟ್ ಬೀಟ್ ಜೋರಾಗಿದ್ದರೆ ದಯಮಾಡಿ ನಿಮ್ಮ ಹಾರ್ಟ್ ಬೀಟನ್ನು ಕಾಮ್ ಮಾಡ್ಕೊಳ್ಳಿ. ಓಕೆ, ಡೀಪ್ ಬ್ರೆತ್ ತೊಗೊಳ್ಳಿ, ಕಣ್ಮುಚ್ಕೊಳ್ಳಿ, ಡೀಪ್ ಬ್ರೆತ್ ತೊಗೊಂಡು ನಿಧಾನಕ್ಕೆ ನಿಮ್ಮ ಬ್ರೀತಿಂಗ್, ನಿಮ್ಮ ಹಾರ್ಟ್ ಬೀಟನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಓಕೆ, ಈಗಲೇ ತ್ವರಿತವಾಗಿ. ಯಾರಿಗಾರು ಏನಾಗುತ್ತೆ ರಿಲೇಷನ್ಶಿಪ್ಪಲ್ಲಿ ಅಂತ ಎದೆ ಡವ 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 ಅಂತ ಇದ್ದರೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಓಕೆ, ಹಾರ್ಟ್ ಬೀಟ್ನ ನಿಮಗೆ ಮತ್ತು ನಿಮ್ಮ ರಿಲೇಷನ್ಶಿಪ್ಗೆ ಹೀಲಿಂಗ್ ಅಗತ್ಯ ಇದೆ. ನೀವು ಯಾರ ಜೊತೆಗೆ ಪಾರ್ಟ್ನರನ್ನು ಇಟ್ಕೊಂಡಿದ್ದೀರಿ, ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಸಮಸ್ಯೆಗಳು ಕಾಣಿಸ್ತಾ ಇದೆ. ಸೊ ನಿಮಗೆ ಹೀಲಿಂಗ್ ಅಗತ್ಯ ಇದೆ ಇಬ್ಬರಿಗೂ. ಓಕೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದರೆ ಸೊ ಖಂಡಿತವಾಗ್ಲೂ ನಿಮ್ಮಿಬ್ಬರಿಗೂ ಹೀಲಿಂಗ್ ಅಗತ್ಯ ಇದೆ. ಯಾಕಂದರೆ ಇಲ್ಲಿ ರಿಲೇಷನ್ಶಿಪ್ ಹೀಲಿಂಗ್ ಅಂತ ಅಂದಾಗ ಒಬ್ಬರಿಗೆ ಹೀಲಿಂಗ್ ಮಾಡೋಂಗಿಲ್ಲ, ಬದಲಿಗೆ ಇಬ್ಬರಿಗೂ ಹೀಲಿಂಗ್ ಮಾಡ್ಕೋಬೇಕು. ಯಾಕಂದರೆ ಡಾರ್ಕ್ ಎನರ್ಜಿ ಇದೆ, ಸ್ಟಕ್ ಎನರ್ಜಿ ಇದೆ. ನಿಮ್ಮ ರಿಲೇಷನ್ಶಿಪ್ಪು ಸ್ಟಕ್ ಎನರ್ಜಿಲಿದೆ, ಅದು ಹಿಂದಕ್ಕೂ ಹೋಗ್ತಾ ಇಲ್ಲ, ಮುಂದಕ್ಕೂ ಹೋಗ್ತಾರೆ. ಆ ಥರದ ಎನರ್ಜಿಯಲ್ಲಿ ನಿಂತು ಬಿಟ್ಟಿರೋ ಒಂದು ಎನರ್ಜೀಸ್ ಕಾಣಿಸ್ತಾ ಇದೆ. ಆ್ಯಂಡ್ ಯಾರ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವ್ರ ಬಗ್ಗೆ ಯೋಚನೆ ಮಾಡಿ ನೀವು ತುಂಬ ನೆಗೆಟಿವ್ ಆಗಿಬಿಟ್ಟಿದ್ದೀರಾ ಕೆಲವರು. ಆ್ಯಂಡ್ ಕೆಲವರು ನಿಮ್ಮ ಪಾರ್ಟ್ನರನ್ನು ಬಿಟ್ಟು ಹೋಗಿದ್ದರೂ ಕೂಡ ನೀವು ಸ್ವಲ್ಪ ಸಮಯ ಸುಧಾರಿಸ್ಕೊಂಡಿದ್ದೀರಾ. ಮೇ ಬಿ ಒಂದು 5 ತಿಂಗಳಿಂದ ಅಥವಾ ಕೆಲವರಿಲ್ಲ 5 ವರ್ಷದಿಂದ ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡು ಬಿಟ್ಟೋಗಿದ್ದಾರೆ. ಇನ್ನು ನನ್ನ ಲೈಫು ಅವ್ರು ಇಲ್ಲದೇ ಜೀವಿಸ್ಬೇಕು. ಸೊ ಈ ಥರದೊಂದು ಸ್ಟ್ರಾಂಗ್ ಡಿಸಿಷನ್ನ ತಗೊಂಡು ನೀವು ಮೂವ್ ಆನ್ ಕೂಡ ಆಗಿರೋ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಯಾರೋ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಮೇ ಬಿ ಇಲ್ಲಿ ಕೆಲವ್ರದ್ದು ಡೆತ್ ಆಗಿರಬಹುದು. ಓಕೆ, ಸೊ ನಿಮ್ಮ ಪಾರ್ಟ್ನರ್ದು ಡೆತ್ ಆಗಿರ್ಬೋದು. ಸೊ ಈ ಕಾರಣದಿಂದನೂ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಓಕೆ, ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಪಾರ್ಟ್ನರ್ ಆಗಿದ್ವಿ, ಒಳ್ಳೆ ರೀತಿಯಲ್ಲಿ ಪ್ರೇಮಿಗಳಾಗಿದ್ವಿ, ಅಥವಾ ಒಳ್ಳೆಯ ರೀತಿಯಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ವಿ. ಬಟ್ ಸಮಯ ಏನಾಯಿತು, ನಿಮ್ಮನ್ನು ಫಿಸಿಕಲ್ ವೈಸು ದೂರ ಮಾಡ್ಯಾರೆ. ಓಕೆ, ಸೊ ಡೆತ್ ಆಗಿರ್ಬೋದು. ಸೊ ಆ ಒಂದು ಡೆತ್ ಎನರ್ಜಿ ಕೂಡ ನಿಮಗೆ ಸಹಿಸ್ಕೊಳಕ್ಕಾಗಿಲ್ಲ. ಬಟ್ ಸಮಯ ಕಳೀತಾ ಆ ಒಂದು ಎನರ್ಜಿಯಿಂದ ಮೂವ್ ಆನ್ ಆಗಿದ್ದೀರಿ. ಸೊ ಆಯಿತು, ಹೋದರು, ಅದು ಪ್ರಕೃತಿ ಸಹಜ. ಇಷ್ಟೆಲ್ಲ ನಿಮ್ಮನ್ನು ನೀವು ಸಂಭಾಳಿಸ್ಕೊಂಡ್ಬಿಟ್ಟು ನೀವು ಆ ವ್ಯಕ್ತಿದ ಎನರ್ಜೀಸ್ ಇದೆ. ಬಟ್ ಎಲ್ಲೋ ಒಂದು ಕಡೆ ಹರ್ಟ್ ಇದೆ, ಎಲ್ಲೋ ಒಂದು ಕಡೆ ಅವ್ರನ್ನ ಕಳ್ಕೊಂಡಿದ್ದು ನೋವಿದೆ. ಬಟ್ ಅಂದರೂ ಜೀವನ ಸಾಗಿಸ್ಬೇಕು ಅಂತ ಹೇಳಿ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡಿರೋ ಒಂದು ಎನರ್ಜೀಸ್ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಓಕೆ, ಈಗ ನಾನು ಈ ಕಾರಣ ಉಲ್ಟಾ ಮಾಡ್ತಾ ಇದ್ದೀನಿ. ನೀವು ನಿಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡ್ತಾ ಕಾಲ ಕಳೆಯೋ ಬದಲು ನಿಮ್ಮ ಲೈಫಲ್ಲಿ ಒಬ್ಬ ಹೊಸ ಪರ್ಸನ್ ಬರ್ತಾ ಇದ್ದಾರೆ. ಓಕೆ, ಸೊ ಅವ್ರು ನಿಮಗೆ ಪ್ರಪೋಸ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರು ನಿಮ್ಮ ಕ್ರಶ್ ಆಗಿರ್ಬೋದು. ಆ ವಿಚಾರ ನಿಮಗೆ ಗೊತ್ತಿರ್ಬೋದು. ಬಟ್ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಡಿವೈನ್ ಹೇಳ್ತಾ ಇದ್ದಾರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ. ಹೋದರು ನಿಮ್ಮನ್ನು ಬಿಟ್ಟು. ಓಕೆ, ಅಥವಾ ಬ್ರೇಕಪ್ ಆಗಿರ್ಬೋದು. ಓಕೆ, ಅಥವಾ ಡಿವೋರ್ಸ್ ಆಗಿರ್ಬೋದು, ಅಥವಾ ನೀವು ನಿಮ್ಮ ಪಾರ್ಟ್ನರನ್ನು ಕಳ್ಕೊಂಡಿರ್ಬೋದು. ಬಟ್ ಇಲ್ಲಿ ಡಿವೈನ್ ನಿಮಗೋಸ್ಕರ ಒಬ್ಬ ಒಳ್ಳೆ ಸಂಗಾತಿಯನ್ನು ಕಳಿಸ್ಕೊಡ್ತಾ ಇದ್ದಾರೆ. ಓಕೆ, ಸೊ ಆ ಸಂಗಾತಿಯ ಜೊತೆಗೆ ಜೀವನ ಸಾಗಿಸೋಕ್ಕೆ ರೆಡಿಯಾಗಿ. ಯಾಕೆ ನಿಂತಲ್ಲೇ ನಿಲ್ತಾ ಇದ್ದೀರಿ, ಮುಂದೆ ಸಾಗಿ. ಓಕೆ, ನಿಂತಲ್ಲೇ ನಿಂತಿದ್ದೀರಿ, ಅದೇ ಜೀವನ, ಅದೇ ಸರಿ. ಯಾಕೆ ನಿಮಗೂ ಒಂದು ಮನಸ್ಸಿಲ್ವಾ, ನಿಮಗೊಂದು ಹೃದಯ ಅಲ್ವಾ, ಪ್ರೀತಿ ಬೇಕು. ಯಾರೋ ನಿಮ್ಮನ್ನು ಪ್ರೀತಿ ಕೊಡ್ತಾ ಇದ್ದಾರೆ ಅಂತಂದಮೇಲೆ ಅದನ್ನು ರಿಸೀವ್ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಹಾಕಿಲ್ಲ. ನೀವು ಆ ಕಳ್ಕೊಂಡು ಹೋಗಿರೋ ವ್ಯಕ್ತಿಗೇ ಕೊಡ್ತಾ ಇದ್ದೀರಿ. ಹಂಗಾರೆ ನೀವು ಪ್ರೀತಿ ಪಡ್ಕೊಳ್ಳೋಕ್ಕೆ ಯೋಗ್ಯರಲ್ವಾ ನೀವು? ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳಿ. ನಿಮಗೆ ಪ್ರೀತಿ ಬೇಡವಾ? ನಿಮ್ಮನ್ನು ಯಾರೋ ನರಿಶ್ಮೆಂಟ್ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ಲ, ಯಾರೋ ನಿಮ್ಮನ್ನು ಕೇರ್ ಮಾಡ್ತಾಯಿದ್ದಾರೆ, ಆ ಕೇರಿಂಗ್ ಎನರ್ಜಿ ನಿಮಗೆ ಬೇಡವಾ? ಇದನ್ನು ನೀವು ತಿಳ್ಕೊಳ್ಳಿ, ನಿಮಗೆ ನೀವೇ ಮನನ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಮೆಡಿಟೇಷನ್ ಮಾಡಿ. ಓಕೆ, ನಾನೇನು ಮಾಡಲಿ, ನಾನೇನು ಮಾಡಬಾರ್ದು. ಓಕೆ, ಜಗ್ಲಿಂಗ್ ಆಗ್ತಾಯಿದೆ, 2 ಪರ್ಸನ್ಸ್ ನಡುವೆ ಜಗ್ಲಿಂಗ್ ಆಗ್ತಾಯಿದೆ. ನಾನು ಆ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳೋ, ಈ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳೋ. ನೀವು ಯಾವ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ತಿದ್ದೀರಾ ಅವ್ರಿಗೆ ನೀವು ಪ್ರೀತಿ ಕೊಡ್ತಾಯಿದ್ದೀರಾ, ಬಟ್ ಆ ಕಡೆಯಿಂದ ನಿಮಗೆ ವಾಪಸ್ ಏನೂ ಸಿಗ್ತಾ ಇಲ್ಲ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿ ಕಾಣಿಸ್ತಾ ಇಲ್ಲ. ಬಟ್ ಯಾರೋ ಒಬ್ಬರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ, ಅವ್ರ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಸೊ ಇಲ್ಲಿ ಏನಾಗುತ್ತೆ, ಬ್ಯಾಲೆನ್ಸಿಂಗ್ ಎನರ್ಜಿ ಕಾಣಿಸ್ತಾ ಇಲ್ಲ. ಸೊ ನೀವು ಯಾರನ್ನೋ ಪ್ರೀತಿಸ್ತಿದ್ದೀರಿ, ಅವ್ರು ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ. ಯಾರೋ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ನೀವು ಅವರನ್ನು ಒಪ್ಕೊಳ್ಳೋಕೆ ರೆಡಿ ಆಗ್ತಾ ಇಲ್ಲ. ಸೊ ಈ ಥರದೊಂದು ಸಿಚುವೇಶನ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ನಿಮಗೆ ಇಲ್ಲಿ ಕೆಲವ್ರ ಲೈಫಲ್ಲಿ ತುಂಬ ಹರ್ಟ್ ಆಗಿದೆ.
ಪರ್ಸನ್ನಿಂದ ನಿಮಗೆ ಯಾವುದೇ ಪ್ರೀತಿ ಸಿಕ್ಕಿಲ್ಲ, ಯಾವುದೇ ಒಂದು ಕೇರ್ ಸಿಕ್ಕಿಲ್ಲ, ಯಾವುದೇ ಒಂದು ಸಪೋರ್ಟ್ ಸಿಕ್ಕಿಲ್ಲ, ಫೈನಾನ್ಷಿಯಲಿ ಸಪೋರ್ಟ್ ಸಿಕ್ಕಿಲ್ಲ, ಎಮೋಷ್ನಲಿ ಸಪೋರ್ಟ್ ಸಿಕ್ಕಿಲ್ಲ. ಓಕೆ, ನಿಮ್ಮ ಒಂದು ಥಾಟ್ ಪ್ರಾಸೆಸ್ ಅಥವಾ ನಿಮ್ಮ ಒಂದು ಕ್ರಿಯೇಟಿವಿಟಿಗೆ ಸಪೋರ್ಟ್ ಸಿಕ್ಕಿಲ್ಲ. ನೀವೇನೋ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೋಗ್ತೀರಿ, ಅಲ್ಲಿ ನಿಮಗೆ ಅದು ಸಪೋರ್ಟ್ ಸಿಕ್ಕಿಲ್ಲ. ಸೊ ಈ ಥರದ ಒಂದು ಎನರ್ಜೀಸ್ ಇದೆ. ಸೊ ಎಲ್ಲೋ ಒಂದು ಕಡೆ ಇದರಿಂದ ನೀವು ತುಂಬ ಹರ್ಟ್ ಆಗಿದ್ದೀರಿ, ತುಂಬ ನೋವನ್ನು ಅನುಭವಿಸ್ತಿದ್ದೀರಿ, ತುಂಬ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಿ. ಸೊ ಆ ಕಾರಣದಿಂದ ನೀವು ದೇವರನ್ನ ಮೊರೆ ಹೋಗಿದ್ದೀರಿ. ಓಕೆ, ನ್ಯಾಯ ದೇವರನ್ನ ಮೊರೆ ಹೋಗಿದ್ದೀರಿ. ದೇವರೇ ನನಗೆ ನ್ಯಾಯ ಕೊಡಿ, ಜಸ್ಟಿಸ್ ಕೊಡಿ, ನನ್ನ ಲೈಫಲ್ಲೂ ಬ್ಯಾಲೆನ್ಸಿಂಗ್ ಎನರ್ಜಿ ತುಂಬಿ, ನನ್ನ ಲೈಫಲ್ಲೂ ನನ್ನ ಪಾರ್ಟ್ನರ್ ನನ್ನನ್ನು ಪ್ರೀತಿಸಲಿ. ಓಕೆ, ಸೊ ಈ ಥರದ್ದೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿರೋ ಒಂದು ಎನರ್ಜಿ ನನಗೆ ಇಲ್ಲಿ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಬಟ್ ಡಿವೈನ್ ಬ್ಲೆಸ್ಸಿಂಗ್ಸ್ ಏನೋ ಮಾಡ್ತಾ ಇದ್ದಾರೆ, ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗಿಲ್ಲ. ನಿಮ್ಮ ಲೈಫಲ್ಲಿ ನೀವು ಯಾವುದೇ ಒಂದು ಪರ್ಸನಿಂದ ಏನೇ ಒಂದು ನೋವನ್ನು ಅನುಭವಿಸಿದ್ರು, ಏನೇ ಒಂದು ಕಲ್ತಿದ್ರು, ಅದು ಪಾಠ. ಆ ಪಾಠನ ಮರಿಬಾರ್ದು, ಬಟ್ ಆ ಪರ್ಸನನ್ನು ಮರೆತು ಬಿಟ್ಟು ನೀವು ಮುಂದೆ ಸಾಗಬೇಕಾಗತ್ತೆ. ಓಕೆ, ಆ್ಯಂಡ್ ಇಲ್ಲಿ ಯಾರು ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದೀರಿ, ಸೊ ತುಂಬ ಜಗಳಗಳು ನಡೀತಾ ಇದೆ. ಓಕೆ, ಒಂದು ಚೂರು ಒಬ್ರಿಗೊಬ್ರು ಮಾತನ್ನ ಕೇಳಿಸ್ಕೊಳ್ಳೋಕ್ಕೆ ತಾಳ್ಮೆ ಇಲ್ಲ. ಓಕೆ, ಈ ಬಿಸ್ನೆಸ್ಸು, ಕೆರಿಯರು, ಫೈನಾನ್ಷಿಯಲ್ ರಿಲೇಟೆಡ್ಡು ಈ ಥರದ್ದು ಸ್ಟ್ರೆಸ್ಸು, ಒತ್ತಡ ಜಾಸ್ತಿ ಆಗಿರೋದ್ರಿಂದ, ಫೈನಾನ್ಷಿಯಲ್ ಬ್ಲಾಕೇಜಸ್ಸಿಂದಾಗಿ ನಿಮ್ಮ ರಿಲೇಷನ್ಶಿಪ್ಪೇ ನೆಟ್ಟಿಗಿಲ್ಲ. ಸೊ ಎಲ್ಲೋ ಒಂದು ಕಡೆ ಇದು ರಿಲೇಷನ್ಶಿಪ್ ಹೀಲ್ ಆಗಲಿ, ಬ್ಯಾಲೆನ್ಸ್ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀರಾ ಯೂನಿವರ್ಸ್ ಹತ್ರ. ಓಕೆ, ಈ ಥರದೊಂದು ಎನರ್ಜೀಸ್ ಇಲ್ಲಿದೆ. ಆ್ಯಂಡ್ ಫ್ಯೂಚರಲ್ಲಿ ಏನಾಗ್ತಾ ಇದೆ, ಸೊ ಈಗ ಆಲ್ರೆಡಿ ನೀವು ರಿಲೇಷನ್ಶಿಪ್ಪಲ್ಲಿದ್ದೀರಿ. ಓಕೆ, ಇದೇ ನನ್ನ ಸೋಲ್ಮೇಟು ಅಂತ ಏನು ಕೂತ್ಕೊಂಡಿದ್ದೀರಿ, ಮೇ ಬಿ ನಿಮಗೆ ಮುಂದಿನ ದಿನಗಳಲ್ಲಿ ಬ್ರೇಕಪ್ ಆಗೋ ಸಾಧ್ಯತೆ ಇದೆ, ಅಥವಾ ನಿಮ್ಮ ರಿಲೇಷನ್ಶಿಪ್ಪು ಸ್ಟಕ್ ಆಗುತ್ತೆ. ಇನ್ಯಾರೋ ಥರ್ಡ್ ಪಾರ್ಟಿ ಎಂಟ್ರಿ ಆಗುತ್ತೆ. ಓಕೆ, ನಿಮ್ಮ ಒಂದು ರಿಲೇಷನ್ಶಿಪ್ ನಡುವೆ ಯಾರೋ ಒಬ್ಬ ವ್ಯಕ್ತಿಯ ಎಂಟ್ರಿ ಆಗೋ ಕಾರಣದಿಂದಾಗಿ, ಅದು ಫ್ಯಾಮಿಲೀಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಒಬ್ಬರು ಎಂಟ್ರಿ ಆಗ್ತಾ ಇದ್ದಾರೆ. ಈ ಕಾರಣದಿಂದ ಕನ್ಫ್ಯೂಷನ್ ಆಗುತ್ತೆ. ಈ ಕಾರಣದಿಂದ ನೀವು ನಿಮ್ಮ ಮತಿಯನ್ನು ಕಳ್ಕೊಳ್ತೀರಿ, ಬುದ್ಧಿಯನ್ನು ಕಳ್ಕೊಳ್ತೀರಿ. ಓಕೆ, ಎಮೋಷ್ನಲಿ ಇಂಟಿಮೆಸಿ ಆಗೋ ಚಾನ್ಸಸ್ ಕಾಣುತ್ತೆ. ಸೊ ಇದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಒಂದು ಲೈಫು ರಿಲೇಷನ್ಶಿಪ್ ವೈಸು ಸ್ಟಕ್ ಆಗುತ್ತೆ, ನಿಂತಲ್ಲೇ ನಿಲ್ಲತ್ತೆ. ಯಾವುದೇ ಫ್ಲೋಯಿಂಗ್ ಎನರ್ಜಿ ಇಲ್ಲ, ಅದರಲ್ಲಿ ಒಂದು ಸಕ್ಸಸ್ ಇಲ್ಲ, ವಿಕ್ಟ್ರಿ ಇಲ್ಲ, ಅದರಲ್ಲಿ ಒಂದು ಹ್ಯಾಪಿನೆಸ್ ಇಲ್ಲ, ಅದರಲ್ಲಿ ಒಂದು ಪ್ಯಾಷನೇಟ್ ಎನರ್ಜಿ ಇಲ್ಲ, ಅದರಲ್ಲೊಂದು ಆ ಒಂದು ಕೋಮಲತೆ, ಆ ಒಂದು ಮಧುರತೆ, ಆ ಒಂದು ರುಚಿ, ಸ್ವಾದ ಅದು ಕಾಣಿಸ್ತಾ ಇಲ್ಲ. ಸೊ ತುಂಬ ಕೋಪ ಮಾಡ್ಕೊಳ್ಳೋ ಒಂದು ಎನರ್ಜಿ ಬರುತ್ತೆ. ಇದ್ದಕ್ಕಿದ್ದಂಗೆ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಾರೆ, ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ, ಅಥವಾ ಇಲ್ಲಿ ನಿಮ್ಮ ಪರ್ಸನ್ನ ಎಕ್ಸ್ ವಾಪಸ್ ಬರಬಹುದು. ಸೊ ಈ ಕಾರಣದಿಂದಾಗಿ, ಅಥವಾ ನಿಮ್ಮ ಲೈಫಲ್ಲಿ ಎಕ್ಸ್ ವಾಪಸ್ ಬರ್ಬೋದು. ಈ ಕಾರಣದಿಂದ ನೀವು ಕನ್ಫ್ಯೂಷನ್ ಆಗ್ತೀರಾ. ಓಕೆ, ಆ ವ್ಯಕ್ತಿ ನಾನು ಆಯ್ಕೆ ಮಾಡ್ಕೊಳ್ಳಬೇಡ, ನಾನೀಗ ಆಲ್ರೆಡಿ ಇರೋ ವ್ಯಕ್ತಿ ಜೊತೆಗೆ ನಾನು ಇರಬೇಕಾ ಬೇಡವಾ? ಸೊ ಈ ಥರ ಸ್ಟಕ್ ಎನರ್ಜಿ ಆಗ್ತಾಯಿದೆ. ಆ್ಯಂಡ್ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪನ್ನು ಒಡೆಯೋಕ್ಕೋಸ್ಕರ ಥರ್ಡ್ ಪಾರ್ಟಿ ಸಿಚುವೇಶನ್ ಹೆಂಗೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಮಾಡ್ತಾ ಇದ್ದಾರೆ, ನೆಗೆಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ. ಸೊ ಹೀಲ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಏನಾಗಿದೆ, ಪರ್ಸನ್ ಕಂಪ್ಲೀಟ್ ಹೆಡ್ ಟು ಫುಟ್ವರೆಗೂ ಕಂಪ್ಲೀಟ್ ಡಾರ್ಕ್ ಎನರ್ಜಿ ಇದೆ. ಓಕೆ, ನಿಮ್ಮ ಮೇಲೆ ಆಲ್ರೆಡಿ ನೀವು ಎಮೋಷ್ನಲಿ ಮೆಂಟಲಿ ಕುಗ್ಗೋಗಿದ್ದೀರಾ. ಅದ್ರ ಜೊತೆಗೆ ನಿಮ್ಮನ್ನು ನೋಡಿ ಹೊಟ್ಟೆ ಉರಿಸ್ಕೊಳ್ಳೋರು ನಿಮ್ಮ ಮೇಲೆ ನೆಗೆಟಿವ್ ಅಟ್ಯಾಕ್ ಮಾಡ್ತಾ ಇದ್ದಾರೆ, ನೆಗೆಟಿವ್ ಸ್ಪಿರಿಟನ್ನು ಸೆಂಡ್ ಮಾಡ್ತಾ ಇದ್ದಾರೆ, ನೆಗೆಟಿವ್ ಎನರ್ಜೀಸ್ನ ಸೆಂಡ್ ಮಾಡ್ತಾ ಇದ್ದಾರೆ, ಎವಿಲೈ ಎನರ್ಜಿನ ಸೆಂಡ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೀವು ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ಅದ್ರ ಕಡೆಯಿಂದಾಗಿ ನಿಮ್ಮ ಒಂದು ಎಂಟೈರ್ ಲೈಫಲ್ಲೇ ಏನಾಗುತ್ತೆ, ಸ್ಟಕ್ ಎನರ್ಜಿ ಆಗ್ತಾಯಿದೆ. ನಿಮಗೆ ಗ್ರೋತ್ ಆಗಕ್ಕೆ ಬಿಡ್ತಾ ಇಲ್ಲ. ಓಕೆ, ಸಕ್ಸಸ್ ಸಿಗ್ತಾ ಇಲ್ಲ, ಫೈನಾನ್ಷಿಯಲಿನೂ ಗ್ರೋತ್ ಆಗ್ತಾ ಇಲ್ಲ, ರಿಲೇಷನ್ಶಿಪ್ಪಲ್ಲೂ ಯಾವುದೇ ಹಾರ್ಮನಿ ಇಲ್ಲ, ಸಾಮರಸ್ಯ ಇಲ್ಲ, ಪ್ರೀತಿ ಇಲ್ಲ, ಜಗಳ ಜಾಸ್ತಿ, ಮನೇಲಿ ಕಿರಿಕಿರಿ ಜಾಸ್ತಿ. ಓಕೆ, ಎಮೋಷ್ನಲಿ ತುಂಬ ಹರ್ಟ್ ಆಗೋವಂಥದ್ದು. ಓಕೆ, ಈಗ ಹೆಣ್ಮಕ್ಳಾದರೂ ಪಾಪ ಹತ್ತು ಬಿಡ್ತಾರೆ, ಪಾಪ ಈ ಗಂಡು ಮಕ್ಕಳು ಅಳಕ್ಕಾಗಲ್ಲ. ಸೊ ಅವ್ರೇನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಹೋಗಿ ಸುಮ್ಮನೆ ತಣ್ಣು ಕುಂದಿರ್ತಾರೆ. ಅಲ್ಲಿ ಎಲ್ಲರೂ ಕಣ್ಣೀರು ಬಂತಂದರೆ ಬಂತು, ಇಲ್ಲ ಅವರು ರಾತ್ರಿ ಮಲಗೋ ಟೈಮಲ್ಲಿ ಹತ್ಬಿಟ್ಟು ಕರೆದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಹೆಣ್ಮಕ್ಳಾದರೂ ಹತ್ತು ಕರೆದು ಜೋರಾಗಿ ಹತ್ಬಿಟ್ಟು
ಹೆಂಗೋ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಗಂಡು ಮಕ್ಳು ಹಂಗಲ್ಲ, ಅವ್ರು ಅಳಕ್ಕೆ ಹೋಗಲ್ಲ. ಬಟ್ ತುಂಬ ಅವ್ರಿಗೆ ತಡೆಯೋಕ್ಕಾಗಲ್ಲ, ಅಳು ಬರಲೇಬೇಕಾಗತ್ತೆ, ಬರುತ್ತೆ. ಯಾಕಂದರೆ ಅದು ನೇಚರು. ಓಕೆ, ಕಣ್ಣೀರು ಅನ್ನೋದು ನೇಚರು. ಗಂಡು ಮಕ್ಳು ಅಳಬಾರ್ದು, ಹೆಣ್ಮಕ್ಳು ಅಳಬಾರ್ದು ಅಂತ ಏನಿಲ್ಲ. ಯಾಕಂದರೆ ಎಲ್ಲರೂ ಒಳಗೂ ಫೆಮಿನೈನ್ ಎನರ್ಜಿ, ಮಸ್ಕ್ಯುಲೈನ್ ಎನರ್ಜಿ ಇರೋದ್ರಿಂದಾಗಿ ಏನಾಗುತ್ತೆ, ಕಣ್ಣೀರು ಬಂದೇ ಬರುತ್ತೆ. ಗಂಡು ಮಕ್ಕಳು ಕೂಡ ಅಳ್ತಾರೆ. ಗಂಡು ಮಕ್ಳು ಗಂಡು ಮಕ್ಕಳಲ್ಲ, ಗಂಡಸಲ್ಲ, ಆ ಥರ ಎಲ್ಲ ಹೇಳ್ತಾರೆ. ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಮೊಳಗೂ ಮೆಸ್ಕ್ಯುಲಿನ್ ಎನರ್ಜಿ, ಫೆಮಿನಿನ್ ಎನರ್ಜಿ ಇದ್ದಾರೆ. ಆ ಕಾರಣಕ್ಕೇ ಅಳು ಬರುತ್ತೆ. ಸೊ ನಿಮಗೆ ತುಂಬಾ ಅಳು ಬರ್ತಾ ಇದೆ, ಒಂದು ಮೂವಿ ನೋಡಿದ್ರು, ಆ ಸಿಚುವೇಶನ್ ನೋಡಿದ್ರು ನನಗೆ ಅಳು ಬರುತ್ತೆ ಅಂತ ಅನ್ನೋರು ಮಸ್ಕ್ಯುಲಿನ್ ಎನರ್ಜಿನ ಬಿಲ್ಡ್ ಮಾಡ್ಕೋಬೇಕು. ಆ್ಯಂಡ್ ಫೀಮೇಲ್ಸ್ ಕೂಡ ಅಷ್ಟೇ, ನಿಮ್ಮೊಳಗೆ ಮಸ್ಕ್ಯುಲಿನ್ ಎನರ್ಜಿನ ಬಿಲ್ಡ್ ಮಾಡಬೇಕು. ನಿಮಗೆ ನಿಮ್ಮ ಪರ್ಸನ್ ಹರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೂ ಹರ್ಟ್ ಮಾಡದೆ ಇರೋ ಹಾಗೆ ನೀವು ಸ್ಟ್ಯಾಂಡ್ ತೊಗೋಬೇಕು. ನಿಮಗೆ ನೀವು ಸ್ಟ್ಯಾಂಡ್ ತೊಗೋಬೇಕು, ಸೆಲ್ಫ್ ಲವ್ ಮಾಡ್ಕೋಬೇಕು. ಓಕೆ, ಬ್ಲಾಕೇಜಸ್ ಇದೆ, ಫೈನಾನ್ಷಿಯಲ್ ರಿಲೇಟೆಡ್ ಬ್ಲಾಕೇಜಸ್ ಇದೆ, ಎಮೋಷ್ನಲ್ ರಿಲೇಟೆಡ್ ಬ್ಲಾಕೇಜಸ್ ಇದೆ, ರಿಮೂವ್ ಮಾಡ್ಕೋಬೇಕು. ಸೊ ನೀವು ಹೀಲರ್ ಆಗಿದ್ದರೆ ಖಂಡಿತ ಮಾಡ್ಕೊಳ್ಳಿ. ಓಕೆ, ನೀವು ಇಲ್ಲಿ ಹೀಲರ್ಸ್ ಕೂಡ ನೋಡ್ತಾ ಇರ್ಬೋದು, ಟ್ಯಾರೋ ರೀಡರ್ಸ್ ನೋಡ್ತಾ ಇರ್ಬೋದು, ಆಸ್ಟ್ರಾಲಜರ್ಸ್ ನೋಡ್ತಾ ಇರ್ಬೋದು, ಓಕೆ, ನ್ಯೂಮರಾಲಜಿಸ್ಟ್ ನೋಡ್ತಾ ಇರ್ಬೋದು. ಸೊ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಇದೆ, ಸೊ ನೀವು ನಿಮ್ಮನ್ನು ಹೀಲ್ ಮಾಡ್ಕೊಳ್ಳಿ. ಓಕೆ, ಅಥವಾ ಹೀಲರ್ಸ್ ಹತ್ರನವ್ರು ಹೋಗಿ ಹೀಲಿಂಗ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ತುಂಬ ಜನರದು ಇನ್ಕ್ಲೂಡಿಂಗ್ ನಂದು ಅಷ್ಟೇ, ನನ್ನ ಫ್ಯಾಮಿಲಿದು ಅಷ್ಟೇ. ಸಮ್ಟೈಮ್ಸ್ ನಾವು ಹೀಲಿಂಗ್ ಮಾಡಿದ್ದು ನಮ್ಮ ಫ್ಯಾಮಿಲಿಗೆ ತಾಗಲ್ಲ. ಇದು ಯಾಕೆ ಅಂತ ನನ್ನ ಗುರುಗಳನ್ನು ಕೇಳಿದಾಗ, ನಮ್ಮ ಎನ್ಸೆಸ್ಟರ್ ಒಬ್ಬರೇ ಆಗಿರ್ತಾರೆ ಅಲ್ವಾ. ನನಗೂ ಎನ್ಸೆಸ್ಟರು, ನಮ್ಮ ತಂದೆ ತಾಯಿಗಳಿಗಾಗಿರ್ಬೋದು, ನಮ್ಮ ಫ್ಯಾಮಿಲಿಗೆ ಎಲ್ಲರೂ ಎನ್ಸೆಸ್ಟರ್ ಒಬ್ಬರೇ. ಸೊ ಎನ್ಸೆಸ್ಟರ್ದು ಏನಾದರೂ ಬ್ಲಾಕೇಜಸ್ ಅಥವಾ ಅವ್ರು ಏನಾದ್ರು ಕೋಪ ಮಾಡ್ಕೊಂಡಿದ್ರೆ, ಓಕೆ, ಅವ್ರಿಗೆ ನಮ್ಮ ಮೇಲೆ ಕೋಪ ಇದ್ದಾಗ, ಅಥವಾ ಅವ್ರದ್ದು ಒಂದು ನೆಗೆಟಿವ್ ಪ್ರಭಾವ ಇಡೀ ಫ್ಯಾಮಿಲಿ ಮೇಲಿದ್ದಾಗ, ಹೀಲರ್ ಅಥವಾ ಮಾಸ್ಟರ್ ಅವ್ರ ಫ್ಯಾಮಿಲಿಗೆ ಹೀಲ್ ಮಾಡಿದಾಗ ಹೀಲಿಂಗ್ ಆಗಲ್ಲ. ಆ್ಯಂಡ್ ಇಲ್ಲಿ ಯಾರು ಹೀಲ್ ಮಾಡ್ತಾರಲ್ಲ, ಅಥವಾ ಮಾಸ್ಟರ್ ಯಾರು ಹೀಲ್ ಮಾಡ್ತಾರಲ್ಲ, ಅವ್ರ ಎನರ್ಜಿ ಬೇಗ ಡ್ರೈನ್ ಆಗಿಬಿಡತ್ತೆ, ಕುಗ್ಗಿಸ್ಬಿಡ್ತಾರೆ. ಫ್ಯಾಮಿಲಿನೂ ಹೀಲ್ ಆಗಕ್ಕೆ ಬಿಡಲ್ಲ, ಹೀಲರ್ನೂ ಹೀಲ್ ಆಗಕ್ಕೆ ಬಿಡಲ್ಲ. ಸೊ ಈ ಥರದ ಎನರ್ಜೀಸ್ ಇರೋ ಕಾರಣದಿಂದಾಗಿ ಹೀಲರ್ಸು ಅವರ ಫ್ಯಾಮಿಲಿಗೆ ಹೀಲ್ ಮಾಡೋದ್ರಿಂದ ಪ್ರಯೋಜನ ಸಿಗಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ಅದರ್ಸ್ ಹತ್ರನೇ ಹೋಗಿ ಹೀಲ್ ಮಾಡಿಸ್ಕೋಬೇಕಂದ್ರೆ ನಮ್ಮ ಫ್ಯಾಮಿಲಿ ರಿಲೇಟೆಡ್ ಅಲ್ಲದೆ ಇರೋಂತಹ ವ್ಯಕ್ತಿಗಳ ಹತ್ರ, ಅಂದರೆ ರೇಖಿ ಮಾಸ್ಟರ್ ಅಥವಾ ರೇಖಿ ಹೀಲರ್ ಬೇರೆ ಇರ್ತಾರಲ್ಲ, ಅವ್ರ ಹತ್ರ ಹೀಲಿಂಗ್ ಮಾಡಿಸ್ಕೊಂಡಾಗ ಹೆಲ್ಪ್ ಆಗುತ್ತೆ. ಅಂದರೆ ಅದು ಅಲ್ಲದೆ ಏನಂದರೆ ಕರ್ಮ ಇರುತ್ತೆ, ಅವರ ನಿಮ್ಮ ನಡುವೆ ಕರ್ಮ ಇರುತ್ತೆ. ನಮ್ಮ ಲೈಫಲ್ಲಿ ಏನಾಗುತ್ತೆ, ಬೇರೆಯವ್ರ ಮೂಲಕ ನಮ್ಮ ಕರ್ಮ ಕಳಿಬೇಕು ಅಂತ ಡೆಸ್ಟಿನಿಯಲ್ಲಿರುತ್ತೆ. ಸೊ ಆವಾಗ ಬೇರೆಯವ್ರ ಮೂಲಕ ನಮ್ಮ ಕರ್ಮಗಳು ಕಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆವಾಗ ಎನರ್ಜಿ ಎಕ್ಸ್ಚೇಂಜ್ ಕೂಡ ಕೊಡಬೇಕಾಗತ್ತೆ, ಇಲ್ದಿದ್ರೆ ಮತ್ತೆ ಬ್ಲಾಕೇಜಸ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಸಮ್ಟೈಮ್ಸ್ ನಮಗೆ ಕಮ್ಮಿ ಅಮೌಂಟ್ ಮಾಡಿರಿ, ಚೌಕಾಶಿ ಮಾಡೋದು, ಕಂಜೂಸ್ತನ ಮಾಡೋದು, ಇದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಇದು ಫೈನಾನ್ಷಿಯಲ್ ಬ್ಲಾಕೇಜಸ್. ಓಕೆ, ಮನಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ನಾನು. ಓಕೆ, ಮನಿ ರೇಖಿಯಲ್ಲಿ ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಹೇಳ್ಕೊಟ್ಟಿದ್ದೆ, ಚೌಕಾಸಿ ಮಾಡೋದು, ಕಂಜೂಸ್ತನ ಮಾಡೋದು, ಇದು ಕೂಡ ಫೈನಾನ್ಷಿಯಲ್ ಬ್ಲಾಕೇಜಸ್ ಆಗುತ್ತೆ. ಅದು ನಿಮಗೂ ಆಗುತ್ತೆ, ನೀವು ಯಾರ ಹತ್ರ ಕೇಳ್ತೀರಾ ಅವ್ರಿಗೂ ಆಗುತ್ತೆ. ಒಂದು ಪಕ್ಷ ಅಯ್ಯೋ ಹೋಗಲಿ ಅಂತೇಳಿ ಕರುಣೆ ತೋರಿಸ್ಬಿಟ್ಟು ಏನಾದ್ರು ಹೋಗಲಿ ಅಂತೇಳಿ ಮಾಡ್ತಾರಲ್ಲ, ಆವಾಗ ಯಾರು ಹೀಲರ್ ಇರ್ತಾರೆ ಅವ್ರಿಗೂ ಕೂಡ ಫೈನಾನ್ಷಿಯಲ್ ಬ್ಲಾಕೇಜಸ್ ಆಗುತ್ತೆ. ಓಕೆ, ನೀವು ಫೈನಾನ್ಷಿಯಲ್ ಬ್ಲಾಕೇಜಸ್ನ ಸ್ಟಕ್ ಮಾಡ್ತಾ ಇದ್ರಿಂದ ಅದು ನಿಮ್ಮ ಕರ್ಮದ ಅನುಸಾರ. ಸೊ ಆ ಒಂದು ಎಫೆಕ್ಟನ್ನ ನೀವು ಇನ್ನೊಬ್ಬ ಹೀಲರ್ ಹತ್ರ, ಇನ್ನೊಬ್ಬ ಮಾಸ್ಟರ್ ಹತ್ರ ಆ ಕಂಜೂಸ್ತನ, ಆ ಒಂದು ಏನೊಂದು ಕನ್ಸೆಷನ್ ಕೇಳೋವಂಥದ್ದು, ಈ ಥರದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇದರಿಂದ ನಿಮಗೂ ಬ್ಲಾಕೇಜಸ್ ಆಗುತ್ತೆ, ಪಾಪ ನಿಮಗೆ ಅಂತ ಹೇಳಿ ಹೀಲಿಂಗ್ ಮಾಡಿದವ್ರಿಗೂ ಬ್ಲಾಕೇಜಸ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಫೈನಾನ್ಷಿಯಲ್ ರಿಲೇಟೆಡ್ ಯಾವತ್ತೂ ಕಂಜೂಸ್ತನ ಮಾಡಬೇಡಿ. ಯಾಕಂದರೆ ನೀವು ಎಲ್ಲೆಲ್ಲೋ ಕಳ್ಕೊಳ್ತೀರಾ, ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ. ಅನ್ಹೆಲ್ದಿ ಫುಡ್ ತಿನ್ನೋಕ್ಕೂ ನೀವು ರೆಡಿ ಇರ್ತೀರಿ, ಕೋಕೋ ಕೋಲಾ ಪೆಪ್ಸಿ ಕುಡಿಯೋಕ್ಕೆ ರೆಡಿ ಇರ್ತೀರಿ, ಬೀಡಿ ಸಿಗರೇಟ್ ಸೇದಕ್ಕೆ ರೆಡಿ ಇರ್ತೀರಿ, ಅಥವಾ ಎಲೆಡ್ಕೆ ಬೀಡ ತಂಬಾಕು ಅಂಥ ಕಡೆ ಹಾಕೋಕ್ಕೆಲ್ಲ ರೆಡಿ ಇರ್ತೀರಿ. ಒಂದು ಡಿವೈನ್ ಗೈಡೆನ್ಸು, ಸರಿಯಾದ ಮಾರ್ಗ ಕೊಡೋಕ್ಕೆ ಅಂತ ಇರುವಂತಹ ಹೀಲರ್ಸ್ ಹತ್ರ ಕಂಜೂಸ್ತನ ಮಾಡೋಕ್ಕೆ ಹೋಗ್ತೀರಿ ಅಲ್ವಾ. ಹೀಲಿಂಗ್ ಅಂತ ಬಂದವಾಗ ಇದೆಲ್ಲ ಕಾಸ್ಮಿಕ್ ಎನರ್ಜಿ ಡೈರೆಕ್ಟಾಗಿ ಅವ್ರಿಗೆ ಸಿಗತ್ತೆ, ಅದು ನಮಗೆ ಫ್ರೀಯಾಗಿ ಕೊಡಬಾರ್ದು ಅಂತ ಯೋಚನೆ ಮಾಡ್ತೀರಿ ಅಲ್ವಾ. ಫ್ರೀಯಾಗಿ ನಮಗೂ ಸಿಕ್ಕಿಲ್ಲ, ನಾವು ಕಷ್ಟಪಟ್ಟಿದ್ದೀವಿ, ಶ್ರಮ ಪಟ್ಟಿದ್ದೀವಿ, ಸಾಧನೆ ಮಾಡಿರ್ತೀವಿ ಅಲ್ವಾ. ಎಲ್ಲ ಹೀಲರ್ಸು ಅಷ್ಟೇ, ಎಲ್ಲ ಮಾಸ್ಟರ್ಸ್ ಅಷ್ಟೇ ಸಾಧನೆ ಮಾಡಿರ್ತಾರೆ. ಸಾಧನೆ ಮಾಡಿದ್ದಕ್ಕೇ ಆ ಪವರ್ ಬಂದಿರುತ್ತೆ, ಇಲ್ಲಾಂದರೆ ಬಂದಿರಲ್ಲ ಅಲ್ವಾ. ಸೊ ಇದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಓಕೆ, ಸೊ ಒಂದು ಸ್ವಲ್ಪ ತಡಿ, ಎಕ್ಸಾಕ್ಟಾಗಿ ನಿಮ್ಮ ಫ್ಯೂಚರಲ್ಲಿ ಏನು ನಡೆಯುತ್ತೆ ಅಂತೇಳಿ ನೋಡೋಣ. ನೋಡಿ, ನಿಮ್ಮ ಲೈಫಲ್ಲಿ
ರಿಲೇಷನ್ಶಿಪ್ ಸರಿ ಇಲ್ಲ ಅಂತಂದರೆ ಹಿರಿಯರ ಮೂಲಕ ಮಾತುಕತೆಯಾಗಿ ರಿಲೇಷನ್ಶಿಪ್ಪನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕೆ, ಮುಂದುವರ್ಸ್ಕೊಂಡು ಹೋಗೋಕ್ಕೆ ಎನರ್ಜಿ ಬರ್ತಾಯಿದೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಾಮರಸ್ಯ ಇಲ್ಲ, ಸೊ ಬ್ರೇಕಪ್ ಮಾಡ್ಕೊಳ್ಳೋಣ, ಡಿವೋರ್ಸ್ ಮಾಡ್ಕೊಳ್ಳೋಣ, ಆ ಥರದ ಎನರ್ಜೀಸ್ ಏನಾದ್ರು ಇತ್ತಂತಂದರೆ ಗುರು ಹಿರಿಯರ ಮೂಲಕ ಮಾತುಕತೆ ಮಾಡಿಬಿಟ್ಟು ಈ ಹೀಲಿಂಗ್ ರಿಲೇಷನ್ಶಿಪ್ಪನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕೆ ಒಂದು ಚಾನ್ಸಸ್ ಇದೆ. ಸೊ ಆ ಥರದ್ದು ಏನಾದ್ರು ಸಿಚುವೇಶನ್ ಇದ್ದರೆ, ಸೊ ನೀವು ಖಂಡಿತವಾಗ್ಲೂ ನಿಮ್ಮ ಗುರು ಹಿರಿಯರನ್ನು ಮೀಟಿಂಗ್ ಕರ್ಕೊಂಡ್ಬಿಟ್ಟು ನೀವು ನಿಮ್ಮ ಪಾರ್ಟ್ನರ್ನ ಇದ್ಬಿಟ್ಟು ಏನು ಸಮಸ್ಯೆ ಆಗಿದೆ ಎಕ್ಸಾಕ್ಟ್ ಏನಂದರೆ ಕೆಲವೊಂದು ಟೈಮಲ್ಲಿ ಸಿಲಿ ಕ್ವಶನ್ಗೇ ಜಗಳ ಜಾಸ್ತಿ. ಸೊ ಆ ಸಿಲಿ ಕ್ವಶನನ್ನು ಇಗ್ನೋರ್ ಮಾಡಬೇಕು, ಇಗ್ನೋರ್ ಮಾಡಬೇಕು. ಈಗೋ ಎನರ್ಜಿ ಇರುತ್ತಲ್ಲ, ಅದು ಹರ್ಟ್ ಮಾಡುತ್ತೆ. ಸೊ ಅದೇನಾಗುತ್ತೆ, ರಿಲೇಷನ್ಶಿಪ್ಪಲ್ಲಿ ಬಾಂಡಿಂಗನ್ನು ಬೆಸೆಯೋಕ್ಕೆ ಅನುಕೂಲ ಮಾಡ್ಕೊಳ್ಳಲ್ಲ. ಅದಾದಷ್ಟು ಎಕ್ಸಿಟ್ ಆಗಬೇಕು ಅಂತಲೇ ಇರುತ್ತೆ ಆ ಈಗೋ ಅನ್ನೋ ಒಂದು ಎನರ್ಜಿ. ಸೊ ಆ ಈಗೋ ಅನ್ನೋ ಎನರ್ಜಿನ ನಿಮ್ಮಲ್ಲೂ ನಿಮ್ಮ ಪಾರ್ಟ್ನರಲ್ಲೂ ಕಮ್ಮಿ ಮಾಡಿಕೊಂಡ್ರೆ ಮಾತ್ರ ಹೆಲ್ಪ್ ಆಗುತ್ತೆ ರಿಲೇಷನ್ಶಿಪ್ಪನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕೆ. ಸೊ ಇಲ್ಲಿ ಗುರು ಹಿರಿಯರ ಮೂಲಕ ನೀವು ಮಾತುಕತೆ ಮಾಡಿಬಿಟ್ಟು ಏನು ಮಾಡಿ, ರಿಲೇಷನ್ಶಿಪ್ಪನ್ನು ಹೀಲಿಂಗ್ ಮಾಡ್ಕೊಂಡು ಹೋಗೋಕ್ಕೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕೆ ರೆಡಿಯಾಗಿ. ಓಕೆ. ಆ್ಯಂಡ್ ನಿಮ್ಮ ಪಾರ್ಟ್ನರ ಪ್ರತಿ ರೆಸ್ಪೆಕ್ಟ್ ಇರಬೇಕು, ನಿಮಗೂ ಇರಬೇಕು, ಅವ್ರಿಗೂ ಇರಬೇಕು. ಸೊ ಇದನ್ನು ಅರ್ಥ ಮಾಡಿಸ್ಕೋಬೇಕು ನೀವು ಒಬ್ರಿಗೊಬ್ರು. ಓಕೆನಾ. ನಾನು ಮೇಲೆ ನಾನು ಕೆಳಗೆ ಅಂತ ಕೂತ್ಕೊಂಡ್ರೆ ಆಗಲ್ಲ. ವಯಸ್ಸಲ್ಲಿ ನಾನು ದೊಡ್ಡವನು, ವಯಸ್ಸಲ್ಲಿ ನೀನು ಚಿಕ್ಕವಳು, ಈ ಥರದ್ದೆಲ್ಲ ಇಲ್ಲಿ ನಡೆಯಲ್ಲ. ರಿಲೇಷನ್ಶಿಪ್ ಅಂತ ಬಂದಾಗ, ಗಂಡ ಹೆಂಡತಿ ಅಂತ ಬಂದಾಗ ಯು ಬೋತ್ ಆರ್ ಈಕ್ವಲ್ ಪರ್ಸನ್ಸ್. ಓಕೆ. ಯಾಕಂದರೆ ನೀವಿಬ್ಬರು ಸೇರಿ ಸಂಸಾರ ಸಾಗಿಸ್ತಾ ಇದ್ದೀರ. ಇಲ್ಲಿ ಚಿಕ್ಕವಳು ದೊಡ್ಡವಳು, ಸಣ್ಣವನು ದೊಡ್ಡವನು, ಈ ಥರದ ಎನರ್ಜಿ ಇಲ್ಲಿಗೆ ಇರಬಾರ್ದು. ನಿನ್ನ ಹತ್ರ ಅಷ್ಟು ದುಡ್ಡಿದೆ, ನನ್ನ ಹತ್ರ ಇಷ್ಟು ದುಡ್ಡಿದೆ, ನಾನು ಆ ಲೆವೆಲಲ್ಲಿ ಇದ್ದೀನಿ, ನೀನು ಈ ಲೆವೆಲಲ್ಲಿ ಇದ್ದೀನಿ ಅಂತ ಕೂತ್ಕೊಂಡ್ರೆ ಆಗಲ್ಲ. ಸೊ ಈ ಥರ ಲೆವೆಲ್ಗಳನ್ನೆಲ್ಲ ಬಿಟ್ಟು ನೀವು ರಿಲೇಷನ್ಶಿಪ್ಪನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಬಿಕಾಸ್ ನೀವಿಬ್ಬರು ಒಂದೇ, ನೀವಿಬ್ಬರು ಸೇಮ್. ಓಕೆ. ಸೊ ನೀವಿಬ್ಬರಿಗೂ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿಯಲ್ಲಿ ಬರಬೇಕು. ಓಕೆ. ಆ್ಯಂಡ್ ಆದಷ್ಟು ನಿಮ್ಮನ್ನು ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಹೀಲ್ ಮಾಡ್ಕೊಳ್ಳಿ. ಮೂನ್ ರೆಮಿಡಿ ಮಾಡಿ. ಪ್ರತಿ ಹುಣ್ಮೆಯ ಬೆಳಕಿನಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಅಳು ಬಂದರೆ ಹತ್ಬೇಡಿ, ಬಟ್ ಜಾಸ್ತಿನೂ ಅಳಕ್ಕೆ ಹೋಗಬೇಡಿ. ನಿಮ್ಮ ಎನರ್ಜೀಸ್ನ ಸುಮ್ಮನೆ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಅನಗತ್ಯವಾದ ಪರ್ಸನ್ಗೆ ಕಣ್ಣೀರು ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ನಿಮ್ಮ ಕೆರಿಯರ್ ಕಡೆನೂ ಫೋಕಸ್ ಮಾಡಿ. ಬಟ್ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡಬೇಕೋ ಅಷ್ಟೆಲ್ಲ ನೀವು ಪ್ರಯತ್ನ ಮಾಡಲೇಬೇಕಾಗತ್ತೆ. ಹಾಗೂ ಇದು ಸಮಸ್ಯೆ ತೀರುತ್ತೋ ಇಲ್ವೋ ಅಂತಂದರೆ ನೀವು ಪರ್ಸ್ನಲ್ ಟ್ಯಾರೋಟ್ ಸೆಷನನ್ನು ತೊಗೊಳ್ಳಿ. ಯಾಕಂದರೆ ಇದು ಇಲ್ಲೂ ಗುರುದ ಎನರ್ಜಿ ಇದೆ, ಇಲ್ಲೂ ಎನರ್ಜಿ ಇದೆ. ಸೊ ನೀವು ಟ್ಯಾರೋಟ್ ಸೆಷನನ್ನು ಬುಕ್ ಮಾಡಿಕೊಂಡು ಹೀಲಿಂಗ್ ಮಾಡ್ಕೋಬೋದು. ಓಕೆ. ಪರ್ಸ್ನಲ್ಲಾಗಿ ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಹೆಲ್ಪ್ ಆಗುತ್ತೆ, ರಿಲೇಷನ್ಶಿಪ್ನೂ ಹೀಲ್ ಆಗುತ್ತೆ. ಅದು ಬಟ್ ಟೈಮ್ ಆಗುತ್ತೆ. ಓಕೆನಾ. ಯಾವುದೂ ನಿಮಗೆ ಈ ಕ್ಷಣನೇ ಆಗಲ್ಲ. ಇವತ್ತು ನೀವು ಮಾಡಿಸ್ತಾರೆ ಅಂದರೆ ನೆಕ್ಸ್ಟ್ ಡೇನೇ ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಕೂತ್ಕೊಂಡ್ರೆ ಆಗಲ್ಲ. ಸೊ ಅದಕ್ಕೆ ಅಂತ ಟೈಮ್ ಇರುತ್ತೆ, ಡಿವೈನ್ ಟೈಮ್ ಇರುತ್ತೆ. ಏಂಜಲ್ಸ್ ಎಲ್ಲ ಹೆಲ್ಪ್ ಮಾಡ್ತಾ ಇರ್ತಾರೆ, ಹೀಲ್ ಮಾಡ್ತಾ ಇರ್ತಾರೆ. ಕಾಸ್ಮಿಕ್ ಎನರ್ಜಿ ನಿಮ್ಮ ಲೈಫಲ್ಲಿ ಆ ಒಂದು ಪಾಸಿಟಿವ್ ಎನರ್ಜಿಯನ್ನು, ಹೀಲಿಂಗ್ ಎನರ್ಜಿಯನ್ನು, ಲವ್ ಎನರ್ಜಿಯನ್ನು ಚಾರ್ಜ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಯಾಕಂದರೆ ಅಲ್ಲಿವರೆಗೂ ಯಾಕೆ ವೆಯ್ಟ್ ಮಾಡಬೇಕಂದ್ರೆ ನಿಮ್ಮ ನೆಗೆಟಿವಿಟಿನೂ ಅಷ್ಟೇ ನಿಧಾನಕ್ಕೆ ಹೊರಗಡೆ ಹೋಗ್ತಾ ಇರುತ್ತೆ. ಓಕೆನಾ. ನಿಮ್ಮ ಒಳಗಿರುವಂತಹ ನೆಗೆಟಿವ್ ಸಿಚುವೇಶನ್ಸ್ ಏನಿರುತ್ತೆ ಅದು ಕೂಡ ನಿಧಾನಕ್ಕೆ ಹೊರಗೆ ಹೋಗ್ತಾ ಇರುತ್ತೆ. ನಿಧಾನಕ್ಕೆ ಹೊರಗೆ ಹೋಗ್ತಾ ಈ ಕಡೆಯಿಂದ ಪಾಸಿಟಿವ್ ಎನರ್ಜಿ ನಿಧಾನಕ್ಕೆ ನಿಮ್ಮ ಒಳಗೆ ಚಾರ್ಜ್ ಆಗ್ತಾ ಇರುತ್ತೆ. ಆಮೇಲೆ ಅದು ಒಂದು ಬ್ಯಾಲೆನ್ಸಿಂಗ್ ಎನರ್ಜಿಗೆ ಬರುತ್ತೆ. ಓಕೆ. ಅಡುಗೆ ಮಾಡುವಾಗಾದರೂ ಅಷ್ಟೇ ಅಲ್ವಾ, ಒಂದು ತಾಸಂತೂ ಬೇಕೇ ಬೇಕಾ ಅನ್ನ ಸಾರು ಪಲ್ಯ ಮಾಡೋಕ್ಕೆ. ಸೊ ಅದನ್ನು ತಿನ್ನೋಕೆ ಒಂದು ಅರ್ಧ ಗಂಟೆ ಬೇಕಾ, ಅದು ಜೀರ್ಣಿಸ್ಕೊಳ್ಳೋಕೆ 1-2 ತಾಸು ಬೇಕಾ. ಸೊ ಹಾಗೇ ಈ ಒಂದು ಎನರ್ಜಿ ಲೆವೆಲಲ್ಲಿ, ಸೈಕಿಕ್ ಎನರ್ಜಿ ಲೆವೆಲಲ್ಲಿ ಹೀಲಿಂಗ್ ಮಾಡುವಾಗ ಅದು ಕೂಡ ಟೈಮ್ ತೊಗೊಳತ್ತೆ. ಆ ಟೈಮ್ ಪ್ರಾಸೆಸ್ಸನ್ನು ಫಾಲೋ ಮಾಡೋಕ್ಕಿರಬೇಕು. ರಿಸಲ್ಟು ಇವಾಗೇ ಬರಬೇಕು, ಯಾವಾಗ ಬರುತ್ತೆ ಜಾಸ್ತಿ ಪ್ರಶ್ನೆ ಕೇಳಕ್ಕೆ ಹೋಗಬಾರ್ದು. ಯಾಕಂದರೆ ಅದು ಹೀಲರ್ಸ್ಗೂ ಗೊತ್ತಿರಲ್ಲ. ಯಾಕಂದರೆ ಡಿವೈನ್ ಟೈಮಿಗೆ ಹೀಲರ್ಸು ಬಿಟ್ಬಿಡ್ತಾರೆ. ಓಕೆನಾ. ಸರಿ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಹ್ಯಾಪಿನೆಸ್ ಎನರ್ಜಿ ನಿಮ್ಮ ಲೈಫಲ್ಲಿ ಬರುತ್ತೆ, ಬ್ಯಾಲೆನ್ಸಿಂಗ್ ಎನರ್ಜಿ ನಿಮ್ಮ ಲೈಫಲ್ಲಿ ಬರುತ್ತೆ, ಗುಡ್ ನ್ಯೂಸ್ ಬರುತ್ತೆ. ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಿ ಮ್ಯಾರೇಜ್ಗೋಸ್ಕರ, ಮ್ಯಾರೇಜ್ ಪ್ರಪೋಸಲ್ಸ್ ಕೂಡ ಬರುತ್ತೆ, ಮ್ಯಾರೇಜ್ ಫಿಕ್ಸ್ ಆಗೋ ಚಾನ್ಸಸ್ ಕೂಡ ಇದೆ. ಓಕೆ. ಕೆಲವರಿಗಿಲ್ಲಿ 3 ದಿನಗಳಲ್ಲಿ ಪ್ರಪೋಸಲ್ ಬರ್ಬೋದು, 3 ತಿಂಗಳಲ್ಲಿ ಪ್ರಪೋಸಲ್ಸ್ ಬರ್ಬೋದು. ಓಕೆ. ಅಥವಾ ಮ್ಯಾರೇಜೇ ಫಿಕ್ಸ್ ಆಗುವಂತಹ ಒಂದು ಸಾಧ್ಯತೆ ಇದೆ. ಓಕೆ. ಹಾಗೆ ಮಂಗಳ ದೋಷ ಏನಾದರೂ ಇದ್ದರೆ ಮಂಗಳ ದೋಷ ನಿವಾರಣೆಯನ್ನು ಪೂಜೆ ಮಾಡಿಸ್ಕೊಳ್ಬೋದು ನೀವು. ಹಾಗೆಯೇ ಗುರು ದೋಷ ಇದ್ದರೆ ಗುರುಬಲ, ಇಲ್ಲಾಂದರೆ ಗುರುಬಲ ಬರೋಕ್ಕೋಸ್ಕರ ರೆಮಿಡೀಸ್ನ ಫಾಲೋ ಮಾಡಿ ಅಥವಾ ಪೂಜೆಯನ್ನು ಮಾಡಿಸ್ಬೋದು. ಇದಿಷ್ಟು ನಿಮಗೆ ಗೈಡೆನ್ಸ್ ಆಗಿತ್ತು. ಓಕೆ. ಯಾರು ಪೈಲ್ 2 ಸೆಲೆಕ್ಟ್ ಮಾಡಿದ್ದೀರಿ, ನಿಮಗಾಗಿ ಗೈಡೆನ್ಸ್ ಏನಂತ ನೋಡೋಣ.
ಯಾರೆಲ್ಲ ಈ ವಿಡಿಯೋನ ಮೊದಲ ಬಾರಿ ನೋಡ್ತಾ ಇದ್ದೀರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ರೆಸನೇಟ್ ಆಯ್ತಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿ. ನಿಮ್ಮ ಹೆಸರನ್ನು, ನಿಮ್ಮ ಪಾರ್ಟ್ನರ್ನ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ಪಾರ್ಟ್ನರ್ ಯಾರಿಗಿಲ್ಲ ನಿಮ್ಮ ಹೆಸರನ್ನು ಹೇಳ್ಕೊಳ್ಳಿ. ನಿಮ್ಮ ಇಷ್ಟ ದೇವರು, ಗುರುಗಳು, ನೀವು ಯಾರನ್ನು ಆರಾಧನೆ ಮಾಡ್ತೀರಿ, ಯಾರನ್ನು ಪೂಜಿಸ್ತೀರಿ ಅವರ ಹೆಸರನ್ನು ಹೇಳ್ಕೊಳ್ಳಿ. ಹಾಗೆ ಡಿವೈನ್ ಗೈಡೆನ್ಸ್ ಕೊಡಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಕೆ, ಕಣ್ಮುಚ್ಚಿ ಡೀಪ್ ಬ್ರೆತ್ ತಗೊಳ್ಳಿ. ನಿಮ್ಮ ಹಾರ್ಟ್ ಬ್ರೀತಿಂಗನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಓಕೆ, ಓಕೆ, ಇಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲೂ ಕೂಡ ಸ್ಟಕ್ ಎನರ್ಜಿ ಕಾಣಿಸ್ತಾ ಇದೆ. ಮೇ ಬಿ ಇಲ್ಲಿ ಮ್ಯಾರೇಜ್ ಆಗದೆ ಇರೋ ಪರ್ಸನ್ಸ್ಗಳು ನೀವು ಇದ್ದಿರ್ಬೋದು. ಮ್ಯಾರೇಜ್ ಆಗೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರೋದು, ಅಥವಾ ಪೂಜೆ ಪುನಸ್ಕಾರನ ಮಾಡ್ತಾ ಇರ್ಬೋದು, ಅಥವಾ ಹೀಲಿಂಗನ್ನು ಮಾಡಿಸ್ಕೊಳ್ತಾ ಇರ್ಬೋದು, ಸ್ಪೆಲ್ ವಗೇರ ಮಾಡಿಸ್ಕೊಳ್ತಾ ಇರ್ಬೋದು. ಓಕೆ, ಬಟ್ ಎಲ್ಲೋ ಒಂದು ಕಡೆ ಸ್ಟಕ್ ಫೀಲ್ ಮಾಡ್ತಾ ಇದ್ರಿ. ಫ್ಯಾಮಿಲಿ ಪ್ರೆಷರಿಂದಾಗಿಯೇ ಸ್ಟಕ್ ಫೀಲ್ ಎನರ್ಜಿ ಇಲ್ಲಿ ತುಂಬ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಸೆಲ್ಫ್ ಡೌಟ್, ಓಕೆ, ಸೆಲ್ಫ್ ಡೌಟಿಂದಾಗಿ ಸ್ಟಕ್ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಇನ್ನು ಇಲ್ಲಿ ಯಾರೆಲ್ಲ ಮ್ಯಾರೇಜ್ ಆಗಿದ್ದೀರಿ, ನಿಮಗೆ ಒಂದು ಫ್ಯೂಚರಲ್ಲಿ ಹ್ಯಾಪಿ ಎನರ್ಜಿ ಬರ್ತಾ ಇದೆ. ಫ್ಯಾಮಿಲಿಯಲ್ಲಿ ಒಂದು ಗೆಟ್ ಟುಗೆದರ್ ಎನರ್ಜಿ ಕೂಡ ಆಗ್ಬೋದು. ಈ ಕಾರಣದಿಂದ ಒಂದು ಒಳ್ಳೆಯ ಎನರ್ಜಿ ಬರ್ತಾ ಇದೆ. ಬಾಟಮ್ ಆಫ್ ದ ಡೆಕ್ ಜಸ್ಟಿಸ್ ಬಂದಿದೆ ನೋಡಿ. ನೀವು ಪೈಲ್ 1 ಕೂಡ ನೋಡ್ಬೋದು, ಅದರಲ್ಲೂ ನಿಮಗೆ ಗೈಡೆನ್ಸ್ ಸಿಗ್ಬೋದು. ಓಕೆ, ಯಾರು ಓಕೆ ಈ ಪೆನ್ ಕಲರ್ನ ಆಯ್ಕೆ ಮಾಡ್ಕೊಂಡಿರಲಿಲ್ಲ ನೀವು, ಸೊ ನಿಮಗೋಸ್ಕರ ಗೈಡೆನ್ಸ್ ಅಲ್ಲೂ ಇರ್ಬೋದು. ಯಾಕಂದರೆ ಜಸ್ಟಿಸ್ ಕಾರ್ಡ್ ಬಾಟಮ್ ಆಫ್ ದ ಡೆಕ್ಕಲ್ಲಿ ಬಂದಿದೆ. ಸೊ ಓಕೆ, ಅದನ್ನು ನೀವು ನೋಡಿ. ಓಕೆ, ಫ್ಯೂಚರಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ ಹೀಲ್ ಆಗುತ್ತೆ. ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟೆಬಿಲಿಟಿ ಸಿಗ್ತಾ ಇದೆ. ಓಕೆ, ನೀವು ನಿಮ್ಮ ರಿಲೇಷನ್ಶಿಪ್ಪನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೋದು, ಕ್ಯಾಂಡಲ್ ಮ್ಯಾಜಿಕ್ ವಗೇರ ಮಾಡಿಸ್ತಾ ಇರ್ಬೋದು, ಸ್ಪೆಲ್ ವಗೇರ ಮಾಡಿಸ್ತಾ ಇರ್ಬೋದು, ಹೀಲಿಂಗ್ ಮಾಡ್ತಾ ಇರ್ಬೋದು. ನೀವು ಖುದ್ದು ಹೀಲರ್ ಆಗಿರ್ಬೋದು, ಹೀಲಿಂಗನ್ನು ನೀವು ಮಾಡಿಸ್ತಾ ಇರ್ಬೋದು, ಅಥವಾ ನೀವು ಖುದ್ದು ಹೀಲಿಂಗ್ ಮಾಡ್ಕೊಳ್ತಾ ಇರ್ಬೋದು. ಈ ಥರದ ಎನರ್ಜೀಸಿಂದಾಗಿ ಡಿವೈನ್ ನಿಮಗೆ ಬ್ಲೆಸ್ಸಿಂಗ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ಖುಷಿ, ಸಂತೋಷ, ಸಂಭ್ರಮ ಮತ್ತು ಸಾಮರಸ್ಯ ಬರ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಸೆಲ್ಫ್ ಡೌಟಿಂದಾಗಿ, ಸೆಲ್ಫ್ ನೆಗೆಟಿವ್ ಥಾಟ್ಸಿಂದಾಗಿ ನಿಮ್ಮ ಒಂದು ರಿಲೇಷನ್ಶಿಪ್ಪು ಸ್ಟಕ್ ಆಗೋ ಸಾಧ್ಯತೆ ಇದೆ. ನಿಮ್ಮಿಂದಾನೇ ನಿಮ್ಮ ಸಂಸಾರ ಹಾಳಾಗೋ ಸಾಧ್ಯತೆ ಇದೆ. ಹಾಗಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನೆಗೆಟಿವ್ ಆಗಿ ನಿಮ್ಮ ಪರ್ಸನ್ ಪ್ರತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ರಿಲೇಷನ್ಶಿಪ್ ಪ್ರತಿ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಸ್ಟಾಪ್ ಮಾಡಿ. ಯಾಕಂದರೆ ಇದು ಎನರ್ಜಿ ಆ ಥರ ಇದೆ. ನೀವು ಆ ಎನರ್ಜಿಗೆ ಶಿಫ್ಟ್ ಆಗೋ ಚಾನ್ಸಸ್ ಇದೆ. ಓಕೆ, ಫ್ಯೂಚರಲ್ಲಿ ನೀವು ಆ ಥರದ್ದು ಯೋಚನೆ ಮಾಡೋ ಸಾಧ್ಯತೆ ಇದೆ. ನನ್ನ ಲೈಫಲ್ಲೂ ಯಾರಾದರೂ ಇದ್ದಾರಾ, ನನ್ನ ಲೈಫಲ್ಲೂ ನಮ್ಮ ಒಂದು ರಿಲೇಷನ್ಶಿಪ್ಪನ್ನು ಕೆಡ್ಸೋಕ್ಕೆ ಯಾರು ಇದ್ದಾರಾ, ಈ ಥರ ಏನೇನೋ ನೆಗೆಟಿವ್ ಥಾಟ್ಸಿಂದಾಗಿ, ನೆಗೆಟಿವ್ ಮಾತುಕತೆಗಳಿಂದಾಗಿ. ಓಕೆ, ನೀವು ನಿಮ್ಮ ಪರ್ಸನ್ ಜೊತೆಗೆ ಮಾತಾಡೋ ಮಾತು ಏನು ಅಂತ ವಿವೇಕ ಇಲ್ಲದೇನೆ ಮಾತಾಡ್ತಾ ಇರ್ತೀರಿ. ಇದರಿಂದ ನಿಮ್ಮ ಪರ್ಸನಿಗೆ ನೀವು ಹರ್ಟ್ ಮಾಡ್ಬೋದು. ಆ ಹರ್ಟ್ ಆಗಿದ್ಮೇಲೆ ನೀವು ಖುದ್ದು ಮತ್ತೆ ಹರ್ಟ್ ಆಗ್ಬೋದು. ಈ ಥರದ ಒಂದು ಎನರ್ಜೀಸು ಇಲ್ಲಿ ಕಾಣಿಸ್ತಾ ಇದೆ ಫ್ಯೂಚರಲ್ಲಿ. ಓಕೆ, ಸೊ ಫ್ಯೂಚರಲ್ಲಿ ಯಾರೆಲ್ಲ ಜಸ್ಟಿಸನ್ನು ಕೇಳಿದ್ರಿ, ನಿಮ್ಮ ರಿಲೇಷನ್ಶಿಪ್ ಇಲ್ಲಿವರೆಗೂ ಚೆನ್ನಾಗಿರಲಿಲ್ಲ, ಬಟ್ ದೇವ್ರ ದಯೆಯಿಂದ ಆಶೀರ್ವಾದ ಸಿಕ್ಕು ನಮ್ಮ ಒಂದು ರಿಲೇಷನ್ಶಿಪ್ ಚೆನ್ನಾಗಾಗಲಿ ಅಂತ ಯಾರೆಲ್ಲ ಪ್ರೇಯರ್ ಮಾಡಿದ್ರಿ, ಸೊ ಜಸ್ಟಿಸ್ ನಿಮಗೆ ಸಿಗ್ತಾ ಇದೆ. ಬಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ನೀವು ಕನ್ಫ್ಯೂಷನ್ ಜಾಸ್ತಿ ಆಗ್ತಾರೆ. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿಲ್ಲ. ಸೊ ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಹರ್ಟ್ ಆಗಿದ್ದೀರಿ. ಸೊ ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಇವಾಗಲಿಂದನೇ ಮಾಡ್ಕೊಳ್ಳಿ, ಅಥವಾ ನೀವು ಆಲ್ರೆಡಿ ನೀವು ಮಾಡ್ಕೊಳ್ಳೋಕೆ ತಯಾರಾಗಿದ್ದರೆ ಸೊ ಫ್ರೂಟ್ಫುಲ್ ರಿಸಲ್ಟ್ ನಿಮಗೆ ಬರ್ತಾ ಇದೆ. ಮೆಂಟಲಿ ಆ್ಯಂಡ್ ಎಮೋಷ್ನಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಬಂದಿದ್ದರೆ ಓಕೆ, ಫ್ಯೂಚರಲ್ಲಿ ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ ಸಿಗುತ್ತೆ. ಓಕೆ, ನಿಮಗೆ ಹೀಲಿಂಗ್ ಸಿಗುತ್ತೆ, ಹೀಲ್ ಆಗ್ತೀರಿ. ಓಕೆ, ನೀವು ಮಾಡ್ತಾ ಬಂದಿದ್ರೆ, ಒಂದು ಪಕ್ಷ ಮಾಡ್ತಾ ಬಂದಿಲ್ಲ ಅಂದರೆ ಇವತ್ತಿಂದಾನೇ ಈ ವಿಡಿಯೋ ಯಾವತ್ತಿಂದ ನೋಡ್ತೀರಾ ಆವತ್ತಿನ ದಿನದಿಂದನೇ ನೀವು ಈ ಹೀಲಿಂಗ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. ಅಥವಾ ನೀವು ಹೀಲರ್ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಬೇರೆಯವ್ರ ಹತ್ರನಾರು ಹೀಲಿಂಗಾರು ಕಲೀರಿ. ಎಲ್ಲ ಹೀಲಿಂಗ್ ಮಾಡಿಸ್ಕೊಳ್ಳಿ, ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಸ್ಪೆಲ್ ವಗೇರ ಮಾಡಿಸಿ. ಓಕೆ, ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ. ನಿಮಗೆ ಕೆಲವರಿಗೆ ಇಲ್ಲಿ ಟೈಮ್ ಇರೋದಿಲ್ಲ, ಹೀಲಿಂಗ್ ಮಾಡ್ಕೊಳ್ಳೋಕೆ ಟೈಮ್ ಇರೋದಿಲ್ಲ. ಬಟ್ ಹೀಲಿಂಗ್ ಕಲಿಯೋಕ್ಕೂ ಟೈಮ್ ಇರೋದಿಲ್ಲ. ಕಲಿಯೋಕ್ಕೆ ಆಸಕ್ತಿ ಇರುತ್ತೆ, ಬಟ್ ಕಲಿಯೋಕ್ಕೆ ಟೈಮ್ ಇರೋದಿಲ್ಲ. ಓಕೆ, ಜೀವನದ ಒತ್ತಡ ಇದೆ. ಸೊ ಈ ಒತ್ತಡವನ್ನು ನೀವು ಆದಷ್ಟು ಬಿಡಿಸ್ಕೊಂಡು ಓಕೆ ಈ ಭೌತಿಕ ಜೀವನದ ಸಂಬಂಧಕ್ಕೆ ಸಂಬಂಧಪಟ್ಟಂಗೆ
ನೀವು ಸ್ಟಕ್ ಫೀಲ್ ಮಾಡ್ತಾ ಇದ್ರಲ್ಲ, ಆ ಸ್ಟಕ್ ಎನರ್ಜಿಯಿಂದ ನೀವು ಹೊರಗಡೆ ಬರಬೇಕು. ಆವಾಗಲೇ ನೀವು ಹೀಲ್ ಆಗೋಕ್ಕೆ ಸಾಧ್ಯ. ಸೆಲ್ಫ್ ಲವ್ ಇಂಪಾರ್ಟೆಂಟ್ ಇಲ್ಲಿ. ಸೆಲ್ಫ್ ಲವ್ ಮಾಡ್ತಾ ಇಲ್ಲ ನೀವು, ಸೆಲ್ಫ್ ಲವ್ ಮಾಡ್ಕೊಳ್ಳಿ. ಬರೀ ನೀವು ಇವ್ರ ಬಗ್ಗೆ, ಸಂಸಾರದ ಬಗ್ಗೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಬಗ್ಗೆ, ಮಕ್ಕಳ ಬಗ್ಗೆ, ಮತ್ತು ಅವ್ರ ಅತ್ತೆ ಮಾವ ಇನ್ಲಾಸ್ಗಳು ಯಾರ್ಯಾರು ಇದ್ದಾರೆ ಅವ್ರಗಳ ಬಗ್ಗೆ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಪಪ್ಪ ಅಮ್ಮ ಯಾರ್ಯಾರು ಇರ್ತಾರೆ ಅವ್ರ ಬಗ್ಗೆ, ಹೀಗೆಲ್ಲ ಏನೇನೇನೇನೋ ಯೋಚನೆಗಳು, ಫೈನಾನ್ಷಿಯಲ್ ರಿಲೇಟೆಡ್, ಕೆರಿಯರ್ ರಿಲೇಟೆಡ್, ಫ್ಯೂಚರ್ ರಿಲೇಟೆಡ್ ಯೋಚನೆ ಮಾಡಿ 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 ಸ್ಟಕ್ ಆಗ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಕಳ್ಕೊಳ್ತಾ ಇದ್ದೀರಾ. ಹಾಗಾಗಿ ಮೊದಲನೇದಾಗಿ ಸೆಲ್ಫ್ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಸೆಲ್ಫ್ ಕೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ, ಸೆಲ್ಫ್ ಗ್ರೋತ್ ಕಡೆ ಗಮನ ಕೊಡಿ. ಅದಾದಮೇಲೆ ನಿಮ್ಮ ರಿಲೇಷನ್ಶಿಪ್ಪನ್ನು ಮತ್ತು ನಿಮ್ಮ ಏನೇನು ಜಂಜಾಟಗಳಿದ್ದಾವೆ, ಏನೆಲ್ಲ ಒತ್ತಡಗಳಿದ್ದಾವೆ, ಏನೆಲ್ಲ ಟ್ರಾಮಾ ನಡೀತಾ ಇದೆ ನಿಮ್ಮ ಲೈಫಲ್ಲಿ, ಅದನ್ನು ಒಂದೊಂದಾಗೆ ಆ ನೆಗೆಟಿವಿಟಿನ ರಿಲೀಸ್ ಮಾಡಿಕೊಂಡು ಹೀಲ್ ಮಾಡ್ಕೊಳ್ಳೋಕೆ ರೆಡಿಯಾಗಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಆ್ಯಂಡ್ ಫ್ಯೂಚರಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಮಾಡೋವಂಥದ್ದು, ಓಕೆ, ಯಾರಿಲ್ಲಿ ಮ್ಯಾರೇಜ್ ಆಗಿಲ್ಲ, ಸೊ ಮ್ಯಾರೇಜ್ಗೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡೋವಂಥದ್ದು ಒಂದು ಎನರ್ಜಿ ಕಾಣಿಸ್ತಾ ಇದೆ. ಅಥವಾ ನೀವು ಹೀಲರ್ ಹತ್ರ ಹೀಲಿಂಗ್ ಮಾಡಿಸ್ಕೋಬೋದು, ಅಥವಾ ಸ್ಪೆಲ್ ಮಾಡಿಸ್ಬೋದು, ಅಥವಾ ಪೂಜೆಗಳನ್ನು ಮಾಡಿಸ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಹೋಮ್ ರೆಮಿಡಿಗಳನ್ನು ನೀವು ಮಾಡಿಕೊಂಡು ನೀವು ನಿಮ್ಮ ಲೈಫಲ್ಲಿ ಗ್ರೋತ್ ಆಗೋಕ್ಕೆ, ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ಪಲ್ಲಿ ಹೀಲಿಂಗ್ ಮಾಡ್ಕೊಳ್ಳೋಕ್ಕೆ, ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ, ಮತ್ತು ನಿಮ್ಮ ಪರ್ಸನನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ, ಮತ್ತು ಮ್ಯಾರೇಜ್ ಪಾಸಿಬಿಲಿಟಿ ಆಗೋಕ್ಕೆ ನೀವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನೀವು ಇದನ್ನು ಪಾಸಿಟಿವ್ ವೇಯಲ್ಲಿ, ಅಂದರೆ ವೈಟ್ ಮ್ಯಾಜಿಕ್ ವೇಯಲ್ಲಿ ಹೋದರೆ ಮಾತ್ರ ನಿಮಗೆ ಒಳ್ಳೆ ರೀತಿಯಲ್ಲಿ ಜಸ್ಟಿಸು ಡಿವೈನ್ ನಿಮಗೆ ಕೊಡ್ತಾರೆ. ಇಲ್ಲದಿದ್ದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಕೆಲವರಿಗೆ ಕಣ್ಣಿನ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ತೋಳಿಗೆ ಸಂಬಂಧಪಟ್ಟಂಗೆ ಅಥವಾ ಕಾಲಿಗೆ ಸಂಬಂಧಪಟ್ಟಂಗೆ, ಸೊಂಟ, ಓಕೆ, ಈ ಸಮಸ್ಯೆಗಳು ಕಾಣಿಸ್ತಾ ಇದೆ. ಹೆಡ್ಡೇಕ್ ರಿಲೇಟೆಡ್, ಕೂದಲು ಉದುರೋದು, ಇದೆಲ್ಲ ಸಮಸ್ಯೆಗಳು ಕಾಣಿಸ್ತಾ ಇದೆ. ಯೋಚನೆ ಮಾಡಿ 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 ನಿಮ್ಮ ಹೆಲ್ತ್ ಮೇಲೆ ಪ್ರಭಾವ ಬೀರ್ತಾ ಇದೆ. ಸೊ ಹೀಲಿಂಗ್ ನಿಮಗೆ ಅಗತ್ಯ ಇದೆ. ಓಕೆ, ಮೊದಲು ಹೆಲ್ತ್ ರಿಲೇಟೆಡ್ ಹೀಲಿಂಗ್ ಮಾಡ್ಕೋಬೇಕಾಗತ್ತೆ, ಚಕ್ರ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ, ಹೀಲಿಂಗ್ ಮಾಡ್ಕೋಬೇಕಾಗತ್ತೆ. ಅಗತ್ಯ ಇದ್ದರೆ ಡಾಕ್ಟ್ರ್ ಹತ್ರನೂ ಹೋಗಿ ಬನ್ನಿ. ಓಕೆ, ಡಾಕ್ಟ್ರ್ ಏನು ಹೇಳ್ತಾರೆ ನೋಡಿ. ಅವ್ರೇನಾದ್ರು ಒಂದಿಷ್ಟು ಮೆಡಿಸಿನ್ ಕೊಟ್ಟರೆ ಸ್ವಲ್ಪ ಟೈಮ್ ಕೊಡ್ತಾರೆ. ಆ ಸ್ವಲ್ಪ ಟೈಮ್ ಮೆಡಿಸಿನ್ ಕೂಡ ತಗೊಳ್ಳಿ. ಅದ್ರ ಜೊತೆಗೆ ಹೀಲಿಂಗನ್ನು ಮಾಡ್ಕೊಳ್ಳಿ. ಹೀಲಿಂಗ್ ಗೊತ್ತಿಲ್ಲ ಅಂದರೆ ಹೀಲರ್ ಹತ್ರ ಹೀಲಿಂಗ್ ಮಾಡಿಸ್ಕೊಳ್ಳಿ. ಸೊ ಇದು ನಿಮಗೆ ಬೆನಿಫಿಷಿಯಲ್ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ನೀವು ಸರಿಯಾದ ಆ್ಯಕ್ಷನನ್ನು ತಗೊಂಡಿದ್ದೇ ಆಗಿದ್ದಲ್ಲಿ ಸಕ್ಸಸ್ ನಿಮಗೆ ಸಿಗುತ್ತೆ, ರಿಲೇಷನ್ಶಿಪ್ಪಲ್ಲಿ ಹ್ಯಾಪಿನೆಸ್ ಸಿಗುತ್ತೆ, ಹಾರ್ಮನಿ ಸಿಗುತ್ತೆ, ಬ್ಯಾಲೆನ್ಸ್ ಸಿಗುತ್ತೆ, ಲವ್ ಸಿಗುತ್ತೆ, ಅನ್ಕಂಡೀಷ್ನಲಿ ಲವ್ ಸಿಗುತ್ತೆ, ಡಿವೈನಿಂದ ಬ್ಲೆಸ್ಸಿಂಗ್ ಸಿಗುತ್ತೆ. ಆ್ಯಂಡ್ ನೀವೇನು ಆ್ಯಕ್ಷನ್ ತೊಗೋಬೇಕಂತಿದ್ರೆ ಅದಕ್ಕೆ ಡಿವೈನು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಏಂಜಲ್ಸು ನಿಮಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಆಯ್ಕೆ ಮಾಡ್ಕೊಳ್ಳೋ ವೇ ಏನೇ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು, ರೈಟ್ ವೇ ಆಗಿರಬೇಕು. ಹಾಗಿದ್ದರೆ ಅದು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಓಕೆ, ಕೆಲವ್ರದ್ದು ಇಲ್ಲಿ 1 ಇಯರ್ವರೆಗೂ ಹೀಲ್ ಆಗುತ್ತೆ. ಓಕೆನಾ, ಇನ್ನು ಕೆಲವರಿಗೆ ಒಂದು 10 ಮಂತಲ್ಲಿ ಅಥವಾ ಒಂದು 8 ವೀಕ್ಸಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪು ಹೀಲಿಂಗ್ ಆಗ್ಬೋದು. ಕೆಲವ್ರದ್ದು ಇಲ್ಲಿ ಲಾಂಗ್ ಟರ್ಮ್ ತಗೊಳ್ತಾ ಇದೆ ಹೀಲಿಂಗ್ ಆಗೋಕ್ಕೆ ರಿಲೇಷನ್ಶಿಪ್ ವೈಸು. ಇನ್ನು ಕೆಲವ್ರಿಗಿಲ್ಲಿ ಮ್ಯಾರೇಜ್ ಪ್ರಪೋಸಲ್ ಬರೋಕ್ಕೆ 1 ಮಂತ್ ಆಗ್ಬೋದು ಅಥವಾ 1 ಇಯರ್ ಆಗ್ಬೋದು. ಓಕೆ, ಸೊ ವೇಟ್ ಮಾಡಿ. ಯಾಕಂದರೆ ನಿಮ್ಮ ಲೈಫಲ್ಲಿ 1 ಮಂತ್ ಲೇಟ್ ಆಗ್ತಾ ಇದೆ ಅಂತಂದಾಗ, 1 ಇಯರ್ ಲೇಟ್ ಆಗ್ತಿದೆ ಅಂತಂದಾಗ ಡಿವೈನು ನಿಮಗೋಸ್ಕರ ಒಳ್ಳೆಯದನ್ನೇ ಕೊಡೋಕ್ಕೆ ರೆಡಿ ಇದ್ದಾರೆ ಅಂತ ಅರ್ಥ. ಅವಸರ ಮಾಡಿ ಬ್ಯಾಡ್ ಪರ್ಸನನ್ನು, ಬ್ಯಾಡ್ ರಿಲೇಷನ್ಶಿಪ್ಪನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತೇಳಿ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಸೊ ನೀವೇನಾದರೂ ಅವಸರ ಮಾಡಿ ಬ್ಯಾಡ್ ಪರ್ಸನನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ಬ್ಯಾಡ್ ರಿಲೇಷನ್ಶಿಪ್ಪನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಮುಂದೆ ನೀವು ಕೆಟ್ಟೋಗ್ತೀರಿ. ನೀವಾಗೇ ಕೈಗೆ ಏನದು ಬೇಡಿ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತೀರಿ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ನೆಗೆಟಿವ್ ಡಿಸಿಷನನ್ನು ತೊಗೋಬೇಡಿ, ಪಾಸಿಟಿವ್ ಡಿಸಿಷನ್ ತೊಗೊಳ್ಳಿ. ಅವಸರ ಮಾಡಬೇಡಿ, ತಾಳ್ಮೆಯಿಂದ ಇರಿ. ಸ್ವಲ್ಪ ಟೈಮ್, 1 ಮಂತು 1 ವರ್ಷ ಅದು ಏನು ದೊಡ್ಡ ವಿಚಾರ ಅಲ್ಲ. ಯಾಕಂದರೆ ನೀವು ಇಲ್ಲಿವರೆಗೂ ಇಷ್ಟು ವರ್ಷ ವೆಯ್ಟ್ ಮಾಡಿರ್ತೀರ ಅಂತಂದಮೇಲೆ ಇನ್ನೊಂದು ಮಂತು ಅಥವಾ ಇನ್ನೊಂದು ವರ್ಷ ವೆಯ್ಟ್ ಮಾಡಿ, ನಿಮ್ಗೆ ಒಳ್ಳೆ ಪರ್ಸನ್ ನಿಮ್ಮ ಲೈಫಲ್ಲಿ ಸಿಗ್ತಾರೆ. ಓಕೆ, ಆ್ಯಂಡ್ ಹ್ಯಾಪಿ ಫ್ಯಾಮಿಲಿ ಸಿಗುತ್ತೆ. ಓಕೆ, ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಿಗುತ್ತೆ. ಫೈನಾನ್ಷಿಯಲಿನೂ ಚೆನ್ನಾಗಿರೋರು ಸಿಗ್ತಾರೆ. ಓಕೆ, ಮುಂದಿನ ದಿನಗಳಲ್ಲಿ ಸುಖವಾಗಿ ಸಂಸಾರ ಮಾಡುವಂತಹ ಒಂದು ಎನರ್ಜಿಗೆ ನಿಮ್ಮನ್ನು ಡಿವೈನ್ ಕರ್ಕೊಂಬರ್ತಾರೆ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ, ಯಾರು ಮ್ಯಾರೇಜ್ ಆಗಿಲ್ಲ ಅವರು. ಆ್ಯಂಡ್ ಇಲ್ಲಿ ಯಾರ್ದು ಎಲ್ಲ ರಿಲೇಷನ್ಶಿಪ್ ಇಲ್ಲಿವರೆಗೂ ನೆಟ್ಟಿಗಿಲ್ಲ, ಸಂಸಾರ ಸರಿ ಇಲ್ಲ, ಪರ್ಸನ್ ಜೊತೆಗೆ ಸಂಸಾರ ಸರಿ ಇಲ್ಲ, ಪರ್ಸನ್ ಫ್ಯಾಮಿಲಿಯಿಂದ ದಿಕ್ಕತ್ತಿದೆ, ಪ್ರಾಬ್ಲಮ್ಸ್ ಇದೆ. ಓಕೆ, ಸೊ ಅಲ್ಲೂ ಕೂಡ ಹೀಲ್ ಆಗೋಕ್ಕೆ 1 ಮಂತ್ ಆಗುತ್ತೆ, ಕೆಲವ್ರದ್ದು 1 ಇಯರ್ ಅಂತೂ ಆಗೇ ಆಗುತ್ತೆ. ಸೊ ಅದು ನಿಮ್ಮ ಸಿಚುವೇಶನ್, ನೀವೇ ಯೋಚನೆ ಮಾಡಿ ಎಷ್ಟು ವರ್ಷದಿಂದ ಈ ಥರ ಸಮಸ್ಯೆ ಬರ್ತಾ ಇದೆ ಅಂತ. ಸೊ ಸಮಸ್ಯೆ ನಿನ್ನೆ ಮೊನ್ನೆಯಿಂದ ಶುರು ಆಗಿದ್ದರೆ ನಾಳೆ ನಾಡಿದ್ದಕ್ಕೂ ಹೀಲ್ ಆಗಿಬಿಡತ್ತೆ. ಅದೇ ಸಮಸ್ಯೆ ವರ್ಷಾನುಗಟ್ಲೆಯಿಂದ ಆಗ್ತಾ ಇದ್ದರೆ
ಹೀಲಿಂಗ್ ಕೂಡ ವರ್ಷಾನುಗಟ್ಲೆ ಟೈಮ್ ತೊಗೊಳತ್ತೆ. ಇದು ಲಾಜಿಕ್. ಓಕೆನಾ? ಸೊ ಇದಿಷ್ಟು ಗೈಡೆನ್ಸ್ ಆಗಿತ್ತು. ಸೊ ಮುಂದೆ ಒಂದು ಹ್ಯಾಪಿನೆಸ್ ಎನರ್ಜಿ ಅಂತೂ ಬರ್ತಾ ಇದೆ. ಮ್ಯಾರೇಜ್ ಫಿಕ್ಸ್ ಆಗೋ ಸಾಧ್ಯತೆ ಇದೆ, ಎಂಗೇಜ್ಮೆಂಟ್ ಆಗೋ ಸಾಧ್ಯತೆ ಇದೆ. ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ರಿ ಒಬ್ಬ ಒಳ್ಳೆ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ, ಸೊ ಆ ಪರ್ಸನ್ ನಿಮ್ಮ ಹತ್ರ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಓಕೆ, ಇದನ್ನು ನೀವು ಕಂಟಿನ್ಯೂ ಕೂಡ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇಲ್ಲದಿದ್ದರೆ ನಮ್ಮ ಹತ್ರ ಸ್ಪೆಲ್ ವಗೇರ ಮಾಡಿಸ್ಬೋದು ಅಥವಾ ಹೀಲಿಂಗ್ ಮಾಡಿಸ್ಬೋದು. ಓಕೆ, ಇದಿಷ್ಟು ನಿಮಗೆ ಡಿವೈನ್ ಗೈಡೆನ್ಸ್ ಆಗಿತ್ತು. ಓಕೆ, ಆ್ಯಂಡ್ ಪೆಟ್ಸ್ಗಳಿಗೆ, ಸ್ಟ್ರೀಟ್ ಡಾಗ್ಗಳಿಗೆ ಊಟ ಹಾಕಿ. ಓಕೆ, ಶನಿ ರೆಮಿಡಿಯನ್ನು ಮಾಡಬೇಕಾಗತ್ತೆ ನೀವು. ಹಾಗೆಯೇ ಸನ್ ರೆಮಿಡಿನ ಮಾಡಬೇಕಾಗತ್ತೆ. ಓಕೆ, ಪ್ರತಿದಿನ ಸನ್ಗೆ ನೀವೇನು ಮಾಡಿ, ಜಲ ಅರ್ಘ್ಯವನ್ನು ಕೊಡಿ. ಓಕೆ, ಹಳದಿ ಹಾಕಿಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಡೈಲಿ. ಓಕೆ, ಹಾಗೆ ಶನಿ ರೆಮಿಡಿನ್ ಮಾಡಿ, ಶನಿ ದೇವರ ಹತ್ರ ಕ್ಷಮೆಯನ್ನು ಯಾಚಿಸಿ, ಅವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಅವ್ರನ್ನ ಪೂಜಿಸಿ. ಓಕೆ, ಮ್ಯಾರೇಜ್ ರಿಲೇಟೆಡ್ ಬ್ಲಾಕೇಜಸ್ ಆಗ್ತಾಯಿದೆ. ಶನಿ ರೆಮಿಡಿ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತೇಳಿ ಆ ಶನಿ ದೇವಸ್ಥಾನ ಎಲ್ಲ ಇರುತ್ತಲ್ಲ, ಅಥವಾ ದೇವಸ್ಥಾನದಲ್ಲಿ ಹೋಗಿ ಮನಿ ರಿಲೇಟೆಡ್ ಮದುವೆಗೆ ರಿಲೇಟೆಡ್ ಬ್ಲಾಕೇಜಸ್ ಆಗ್ತಾಯಿದೆ. ಸೊ ಶನಿ ರೆಮಿಡಿ ಮಾಡೋಕ್ಕೆ ಹೇಳ್ಯಾರೆ. ಸೊ ಯಾವ ರೀತಿಯ ಶನಿ ರೆಮಿಡಿ ಮಾಡಬೇಕು, ಏನು ಪೂಜೆ ಮಾಡಿಸ್ಬೇಕು ಅಂತ ಹೋಗಿ ಅವ್ರ ಹತ್ರ ಕೇಳಿ. ಓಕೆ, ಅಲ್ಲಿ ಭಟ್ರು ಪುರೋಹಿತರು ಯಾರು ಇರ್ತಾರೆ, ಅವ್ರು ಚೆನ್ನಾಗಿ ಕಲ್ತಿರ್ತಾರೆ, ಆಸ್ಟ್ರಾಲಜಿ ಆ್ಯಂಡ್ ಪೂಜಾ ವಿಧಾನಗಳನ್ನೆಲ್ಲ ಕಲ್ತಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಒಮ್ಮೆ ನಿಮ್ಮ ಜಾತಕವನ್ನು ತೋರಿಸಿ ಕೂಡ ಅಲ್ಲೇನಾದ್ರು ಶನಿ ರಿಲೇಟೆಡ್ ಬ್ಲಾಕೇಜಸ್ ಇದೆ, ಬಾಧೆ ಇದೆ ಅಂತಂದರೆ ಅದನ್ನು ಮಾಡಿಸ್ಕೊಂಡು ನೀವು ಹೀಲಿಂಗ್ ಹಂಗೂ ಮಾಡಿಸ್ಕೋಬೋದು. ಓಕೆನಾ? ಅದನ್ನು ಮಾಡಿಸಿ, ಹೀಲಿಂಗ್ನು ಮಾಡಿಸಿ. ಹೀಲಿಂಗು ನಾವು ಏನು ಮಾಡ್ತೀವಿ, ಚಕ್ರ ಬೇಸಸ್ ಮೇಲೆ ಡೈಲಿ ಹೀಲಿಂಗ್ ಎನರ್ಜಿನ ಸೆಂಡ್ ಮಾಡ್ತೀವಿ. ಸೊ ಅದು ಬೆನಿಫಿಷಿಯಲು. ಓಕೆನಾ? ನಾನು ಖುದ್ದು ಎಕ್ಸ್ಪೀರಿಯೆನ್ಸ್ ಇರೋಳು. ಅದು ನನ್ನ ತಂದೆ ತಾಯಿಗಳು ಎಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿಸಿದಾರೋ ಗೊತ್ತಿಲ್ಲ. ಓಕೆ, ನಾನು ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತಿದ್ದೆ. ಕೂತ್ಕೊಳ್ಳೋದಷ್ಟೇ ಅಲ್ವಾ ಕೆಲಸ ನಂದು, ಕೂತ್ಕೊಳ್ತಿದ್ದೆ. ಸುಮಾರಷ್ಟು ಪೂಜೆಗಳನ್ನು ಮಾಡಿಸಿದ್ದೀನಿ. ಓಕೆ, ನನ್ನ ತಂದೆ ತಾಯಿ ತುಂಬ ಖರ್ಚು ಮಾಡ್ಯಾರೆ ನನ್ನ ಸಲುವಾಗಿ. ಬಟ್ ಅಲ್ಲಿಂದ ಇಲ್ಲಿವರೆಗೂ ನನಗೇನೂ ರಿಕವರಿ ಆಗಿದ್ದು ನಾನು ನೋಡಿಲ್ಲ, ನಾನು ಕಂಡಿಲ್ಲ. ಏನಪ್ಪ ಅಂದರೆ ಆ ಪೂಜೆ ಮಾಡಿಸಿದ್ದೀವಿ, ನಮ್ಮ ಮನಸ್ಸಿಗೆ ಸಮಾಧಾನ ಆಗಿದೆ ಅನ್ನೋದು ಬಿಟ್ಟರೆ ಮತ್ತು ಏನೇನೂ ನನಗೆ ಪಾಸಿಟಿವ್ ರಿಸಲ್ಟ್ ಬಂದಿಲ್ಲ. ಬಟ್ ನಾನು ಯಾವಾಗ ರೇಖಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ, ಅಲ್ಲಿಂದನೇ ನನ್ನ ಲೈಫಲ್ಲಿ ನಿಜವಾದ ಬೆಳಕು ಬಂತು. ನಿಜವಾದ ಸೂರ್ಯನ ಬೆಳಕು, ಸೂರ್ಯನ ಎನರ್ಜಿ, ಮದರ್ ಮೂನ್ ಎನರ್ಜಿ. ಓಕೆ, ಡಿವೈನ್ನ ನಿಜವಾದ ಬ್ಲೆಸ್ಸಿಂಗ್ಸು. ಓಕೆ, ಗ್ರಹಗಳ ನಿಜವಾದ ಆಶೀರ್ವಾದ ನಾನು ರೇಖಿ ಕಲ್ತ ಮೇಲೆ ನನ್ನ ಲೈಫಲ್ಲಿ ಎಂಟ್ರಿ ಆಗಿದ್ದು. ಆ ಎಂಟ್ರಿ ಆಗೋವಾಗ ನಿಜ ಹೇಳ್ತಿದ್ದೀನಿ, ಆವಾಗ ಬ್ಲಾಕೇಜಸ್ ರಿಮೂವ್ ಆಗ್ತಾಯಿತ್ತು. ಬ್ಲಾಕೇಜಸ್ ರಿಮೂವ್ ಆಗೋವಾಗ ತುಂಬ ಕಷ್ಟ ಆಗ್ತಾಯಿತ್ತು, ಮೆಂಟಲ್ ವೈಸು, ಎಮೋಷ್ನಲ್ ವೈಸು. ಓಕೆ, ವಾಮಿಟ್ ಎಲ್ಲ ಆಗ್ತಾಯಿತ್ತು, ಜ್ವರ ಜಾಸ್ತಿ ಬರ್ತಾಯಿತ್ತು. ಓಕೆ, ಸುಮಾರಷ್ಟು ಸಮಸ್ಯೆಗಳು, ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಆಗ್ತಾಯಿತ್ತು, ಹೆಡ್ಡೇಕ್ ಆಗ್ತಾಯಿತ್ತು ತುಂಬ. ಮೊದಲೆಲ್ಲ ನನಗೆ ಎಂಥ ಹೆಡ್ಡೇಕ್ ಬರ್ತಾಯಿತ್ತು ಅಂದರೆ, ಒಮ್ಮೆ ಹೆಡ್ಡೇಕ್ ಬಂದರೆ 3 ರಿಂದ 4 ದಿನ ಕಂಟಿನ್ಯೂ 24 ಗಂಟೆ, 3 ದಿನ 4 ದಿನ ಅಂದರೆ ನೋಡಿ ಎಷ್ಟು ಟೈಮ್ ಆಗುತ್ತೆ. ಸೊ ಅಂಥ ಹೆಡ್ಡೇಕೆಲ್ಲ ಡಾಕ್ಟ್ರಿಗೆ ಹೀಲ್ ಮಾಡೋಕ್ಕಾಗಿಲ್ಲ. ಓಕೆ, ಡಾಕ್ಟ್ರ್ ಏನೋ ಒಂದಿಷ್ಟು ಮಾತ್ರೆ ಕೊಟ್ಟರು, ಆ ಮಾತ್ರೆ ತಿಂದ್ರೆ ಕಂಪ್ಲೀಟ್ ಏನೋ ಒಂದು ಭ್ರಮಾಲೋಕದಲ್ಲಿ ಇದ್ದಂಗೆ ಎನರ್ಜಿ ಆಗ್ತಿತ್ತು. ಸೊ ಆವಾಗ ಏನಾಗ್ತಿತ್ತು, ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ನಾನು ಎಲ್ಲಿ ಹುಚ್ಚಿ ಆಗಿಬಿಡ್ತೀನೋ ಅನ್ನೋ ಒಂಥರ ಎನರ್ಜಿ. ಯಾಕಂದರೆ ಮೆಡಿಸಿನ್ ತಿಂದರೆ ಹಾಗೆ ಆಗೋದು, ಒಂಥರ ಭ್ರಮಾಲೋಕದಲ್ಲಿರ್ತೀವಿ. ಸೊ ಅದರಿಂದೆಲ್ಲ ನಾನು ಹೊರಗಡೆ ಬರೋಕ್ಕೆ ರೇಖೀಕರಣ ಆಯಿತು. ರೇಖಿಯಿಂದ ಇವತ್ತು ನನ್ನ ಜೀವನ ಇದೆ, ನನ್ನ ಜೀವ ಇದೆ. ಇವತ್ತು ಅದೇ ರೇಖಿಯಿಂದಾಗಿ ನಾನು ಇವತ್ತು ಒಂದು ಮಾಸ್ಟರ್ ಆಗಿ ನಿಮಗೆಲ್ಲ ಗೈಡ್ ಮಾಡ್ತಾಯಿದ್ದೀನಿ. ಸೊ ನಾವೇನೇ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ಅಲ್ಲಿ ನಮ್ಮ ಒಂದು ಕರ್ಮ ರಿಲೀಸ್ ಆಗಿರೋದಿಲ್ಲ. ಯಾಕಂದರೆ ನಾವು ಖುದ್ದು ಕ್ಷಮೆ ಕೇಳದೆ ಹೋಗಿ ನಮ್ಮ ಪರವಾಗಿ ಇನ್ಯಾರೋ ಕ್ಷಮೆ ಕೇಳಿದ ತಕ್ಷಣ ಕ್ಷಮೆ ಕೊಡಲ್ಲ ದೇವರು ಅಲ್ವಾ. ಯಾಕಂದರೆ ಪೂಜೆ ಮಾಡುವಾಗ ಅಲ್ಲಿ ನಿಮಗೆ ಕ್ಷಮೆ ಕೇಳಿಸ್ತಾರೆ. ಮೇ ಬಿ ಯಾರಾದರೂ ಮಾಡಿಸಿದ್ದವ್ರಿಗೆ ಗೊತ್ತಿದ್ರೆ ಕೇಳಿಸ್ತಾರೆ. ಬಟ್ ಅಲ್ಲಿ ಕ್ಷಮೆ ಕೇಳಿದ ತಕ್ಷಣ ಅದು ನಿಜವಾಗ್ಲೂ, ಯಾಕಂದರೆ ನಾವು ಏನು ಮಾಡಿದ್ದೀವಿ ಅಂತ ನಾವು ಕ್ಷಮೆ ಕೇಳಬೇಕು ಅನ್ನೋ ಪ್ರಶ್ನೆನೇ ಇರುತ್ತೆ ಹೊರತು, ಹೋಗ್ಲಿ ಬಿಡು ಅವ್ರೇನೋ ಹೇಳಿದ್ದಾರೆ ನಾವು ಹೇಳೋಣ ಅಂತೇಳಿ ಹಾಗೆ ಎನರ್ಜೀಸ್ ಜಾಸ್ತಿ ಕ್ರಿಯೇಟ್ ಆಗಿರುತ್ತೆ. ಸೊ ಎಲ್ಲಿವರೆಗೆ ನಮ್ಮ ತಪ್ಪಿನ ಅರಿವು ನಮಗೆ ಅಂದರೆ ನಾವೇನು ತಪ್ಪು ಮಾಡಿದ್ದೀವಿ ಅಂತ ನಮಗೆ ಗೊತ್ತಾಗಿಲ್ಲ ಅಂತಂದರೆ ಅಲ್ಲಿವರೆಗೂ ನಾವು ಕ್ಷಮೆ ನಮ್ಮ ಹೃದಯಪೂರ್ವಕವಾಗಿ ಕೇಳಿರೋದಿಲ್ಲ. ಸೊ ಆ ಕಾರಣದಿಂದ ಏನಾಗುತ್ತೆ, ಬ್ಲಾಕೇಜಸ್ ಇನ್ನೂ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ನಮ್ಮ ಮನಸ್ಸಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತಲ್ಲ, ಏನು ನಾನು ಏನು ತಪ್ಪು ಮಾಡಿದ್ದೀನಿ ಅಂತ. ಯಾಕಂದರೆ ನಾವು ಈ ಟೈಮಲ್ಲಿ ನಾವೇನು ತಪ್ಪು ಮಾಡಿಲ್ವಲ್ಲ, ಈ ಜನ್ಮದಲ್ಲಿ ನಾವೇನು ತಪ್ಪು ಮಾಡಿಲ್ಲ, ನಾವು ಯಾರಿಗೂ ಹರ್ಟ್ ಮಾಡಿಲ್ಲ. ಓಕೆ, ನಾವು ನ್ಯಾಯವಾಗಿ ಬದುಕ್ತಾ ಇರ್ತೀವಿ, ಒಳ್ಳೆ ರೀತಿಯಲ್ಲಿ ಬಟ್ ನಮ್ಮ ಪಾಸ್ಟಲ್ಲಿ ನಾವು ಏನು ಮಾಡಿರ್ತೀವಿ ಅಂತ ನಮ್ಗೆ ಗೊತ್ತಿರಲ್ವಲ್ಲ. ಅದೇ ಒಂದು ಒಣಜಂಬದಿಂದಾಗಿ ನಾವು ಹೃದಯಪೂರ್ವಕವಾಗಿ ಕ್ಷಮೆ ಕೇಳೋದಿಲ್ಲ, ಮನಸ್ಪೂರ್ವಕವಾಗಿ ಕ್ಷಮೆ ಕೇಳೋದಿಲ್ಲ. ಆವಾಗನೇ ಸಮಸ್ಯೆ ಜಾಸ್ತಿ ಇರುತ್ತೆ. ಹಾಗಾಗಿ ಏನೇ ಪೂಜೆ ಮಾಡಿದ್ರೂ ಈ ಪ್ರಾಬ್ಲಮ್ ಸಾಲ್ವ್ ಅನ್ನೋದು ಕಡಿಮೆ. ಅದಕ್ಕೆ ಆದಷ್ಟು ಹೀಲಿಂಗ್ ಕಲ್ತ್ಕೊಂಡು
ಡೈಲಿ ಬೇಸಿಸ್ ಮೇಲೆ ನೀವು ಹೀಲಿಂಗ್ ಮಾಡ್ತಾ ಹೋದರೆ ಡೇ ಬೈ ಡೇ ನಿಮ್ಮ ಲೈಫಲ್ಲಿ ರಿಕವರ್ ಆಗುತ್ತೆ. ಟೈಮ್ ಆಗುತ್ತೆ, ಬಟ್ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಆತ್ಮತೃಪ್ತಿ ಅನ್ನೋದು ಸಿಗತ್ತೆ. ಮೇಯ್ನಾಗಿ ಬೇಕಾಗಿರೋದೇ ಆತ್ಮತೃಪ್ತಿ, ಮೆಂಟಲ್ ಪೀಸ್, ಓಕೆ. ಎಮೋಷ್ನಲಿ ಹೀಲಿಂಗ್ ಇದು ಸಿಕ್ತು ಅಂತಂದರೆ ಜಯ ನಿಮ್ಮದೇ. ಹಾಗೆ ಸೊ ಇಲ್ಲಿ ನಾನೇ ಅಂತಲ್ಲ, ಎಷ್ಟೋ ಜನ ರೇಖಿ ಮಾಸ್ಟರ್ಸ್ ಇದ್ದಾರಲ್ವಾ, ಅವ್ರ ಎಲ್ಲರೂ ಲೈಫಲ್ಲೂ ಒಂದಲ್ಲ ಒಂದು ರೀತಿಯ ಪ್ರಾಬ್ಲಮ್ಸ್ ಇದೆ. ಆ ಪ್ರಾಬ್ಲಮ್ಸನ್ನು ಹೀಲ್ ಮಾಡಿರೋದೇ ರೇಖಿ, ಓಕೆ. ಯಾವ ಡಾಕ್ಟ್ರು ಹೀಲ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾವ ಪೌರೋಹಿತರು ಹೀಲ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಓಕೆ. ನಮ್ಮನ್ನು ನಾವೇ ಹೀಲ್ ಮಾಡ್ಕೋಬೇಕು, ಓಕೆ. ನಮ್ಮನ್ನು ನಾವೇ ಹೀಲ್ ಮಾಡ್ಕೋಬೇಕು. ನಾವು ಬೇರೆಯವ್ರಿಗೆ ಹೀಲ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ನಮ್ಮನ್ನು ನಾವು ಹೀಲ್ ಮಾಡ್ಕೋಬೇಕು. ರೇಖಿ ಜರ್ನಿ ಅಂತ ಬಂದವಾಗ ಫಸ್ಟು ನಾನು ಚೆನ್ನಾಗಿರ್ಬೇಕಪ್ಪ ದೇವರೇ ಅಂತ ಹೀಲಿಂಗ್ ಮಾಡ್ಕೊಳ್ತೀವಿ. ಅದಾದಮೇಲೆ ನಮ್ಮ ಫ್ಯಾಮಿಲಿನೂ ಹೀಲ್ ಮಾಡಬೇಕು ಅಂತ ಆಸೆ ಆಗುತ್ತೆ. ಆಟೋಮೆಟಿಕ್ಕಾಗಿ ರೇಖಿದು ಬ್ಲೆಸ್ಸಿಂಗ್ಸ್ ಇದ್ದರೆ ಮಾಸ್ಟರ್ ಆಗ್ತಾರೆ, ಓಕೆ. ರೇಖಿದ ಬ್ಲೆಸ್ಸಿಂಗ್ಸ್ ಇರಬೇಕು. ನೀನು ಮಾಸ್ಟ್ರಾಗಿ ನೀನು 4 ಜನಕ್ಕೆ ಹೇಳು, ನೀನು ಈ 4 ಜನಕ್ಕೆ ವಿದ್ಯೆ ಹೇಳ್ಕೊಡು ಅಂತ ಅವ್ರದ್ದು ಆಶೀರ್ವಾದ ಇದ್ದರೆ ಮಾತ್ರ ಮಾಸ್ಟರ್ ಆಗ್ತಾರೆ. ತುಂಬ ಜನ ಮಾಸ್ಟರ್ ಆಗಿದ್ದಾರೆ, ಬಟ್ ಟೀಚ್ ಮಾಡಲ್ಲ. ಆ್ಯಂಡ್ ಆಲ್ಸೋ ಹೀಲಿಂಗು ಮಾಡಲ್ಲ, ಅದರ್ಸಿಗೆ ಹೀಲಿಂಗು ಮಾಡಲ್ಲ. ಅವ್ರ ಪುರ್ತಕ್ಕೆ ಅವರು ಆ ಒಂದು ವಿದ್ಯೆನ ಕಲ್ತಿರ್ತಾರೆ, ತನಗಾಗಿ ತನ್ನ ಫ್ಯಾಮಿಲಿಗೋಸ್ಕರ ಮಾತ್ರ ಹೀಲಿಂಗ್ ಮಾಡ್ಕೊಂಡು ಕೂರ್ತಾರೆ. ಅವರು ಅದರ್ಸಿಗೆಲ್ಲ ಹೀಲ್ ಮಾಡಲ್ಲ. ಯಾರ್ದು ಡೆಸ್ಟಿನಿಯಲ್ಲಿ ಬೇರೆಯವ್ರಿಗೆ ಹೀಲ್ ಮಾಡಬೇಕು, ಬೇರೆಯವ್ರಿಗೆ ಟೀಚ್ ಮಾಡಬೇಕು ಅಂತಿರತ್ತೆ, ಅಂಥವ್ರನ್ನ ಮಾತ್ರ ಬೆಳಕಿಗೆ ತಗೊಂಬಂದು ಇಡ್ತಾರೆ. ತುಂಬ ಜನ ರೇಖಿ ಮಾಸ್ಟರ್ ಇದ್ದಾರೆ, ಆದರೆ ಎಲ್ಲರೂ ಟೀಚ್ ಮಾಡಲ್ಲ, ಎಲ್ಲರೂ ಹೀಲಿಂಗ್ ಮಾಡಲ್ಲ, ಓಕೆ. ಯಾಕಂದರೆ ಅವ್ರದ್ದು ಲೆವೆಲೇ ಹಂಗಿದೆ, ಅವ್ರದ್ದು ಫೈನಾನ್ಷಿಯಲ್ ಎಲ್ಲವೂ ಚೆನ್ನಾಗಿರುತ್ತೆ, ಬಟ್ ಎಲ್ಲೋ ಒಂದು ಕಡೆ ಬೇರೆ ಏನೋ ಸಮಸ್ಯೆ ಇದ್ದಾಗ ಆ ಸಮಸ್ಯೆನ ಹೀಲ್ ಮಾಡ್ಕೊಳ್ಳೋಕ್ಕೋಸ್ಕರ ರೇಖಿ ಕಲ್ತಾ ಇರ್ತಾರೆ. ಅದೇ ಸಮಸ್ಯೆ ಬೇಸಿಸ್ ಮೇಲೆ ಅವ್ರು ಹೀಲಿಂಗ್ ಮಾಡ್ತಾ ಇರ್ತಾರೆ, ಸೋಲ್ ಹೀಲಿಂಗ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಅದಕ್ಕೇ ಎಲ್ಲರೂ ರೇಖಿ ಮಾಸ್ಟ್ರಾಗಿ ರೇಖಿ ಟೀಚ್ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ, ಅದು ರೇಖಿನೇ ಆಯ್ಕೆ ಮಾಡ್ಕೊಳ್ತಾರೆ. ನಿಮ್ಮನ್ನು ನೀವು ಟೀಚರ್ ಆಗಬೇಕಂದ್ರೆ ಟೀಚರನ್ನು ಬುಟ್ಟಿಗೆ ಹಾಕ್ತಾರೆ, ಇಲ್ಲ ನೀವು ಹೀಲರ್ ಆಗಿ ಸೆಲ್ಫ್ ಹೀಲಿಂಗ್ ಮಾಡ್ಕೊತಾ ಇರಿ ಅಂದರೆ ಅಲ್ಲೇ ನಿಮ್ಮನ್ನು ಇರಿಸ್ತಾರೆ. ನಿಮ್ಮ ಪ್ರೊಫೆಷ್ನಲ್ ಬೇರೆಯೇ ಮಾಡ್ತಾರೆ. ರೇಖಿ ಮಾಸ್ಟರ್, ರೇಖಿ ಟೀಚರ್ಸ್, ರೇಖಿ ಹೀಲರ್ಸ್ ಏನಿರ್ತಾರೆ ಅವರ ಪ್ರೊಫೆಷನನ್ನು ಈ ಲೆವೆಲಿಗೆ ತಂದಿಟ್ಟಿರ್ತಾರೆ. ಸೊ ಅದಕ್ಕೆ ಯಾವತ್ತೂ ನಾವು ಮುಂಚಿತವಾಗಿಯೇ ಏನೂ ನಿರ್ಧಾರ ತಗೊಳಕ್ಕಾಗಲ್ಲ. ಡಿವೈನ್ ವೈಸ್ ರೇಖಿ ರಿಲೇಟೆಡ್ ಆಗಿರ್ಬೋದು, ಹೀಲಿಂಗ್ ರಿಲೇಟೆಡ್ ಆಗಿರ್ಬೋದು, ಓಕೆ, ಈ ಡೆಸ್ಟಿನಿ ರಿಲೇಟೆಡ್ ಆಗಿರ್ಬೋದು, ಇದೆಲ್ಲ ಡಿವೈನ್ ಕೈಯಲ್ಲಿರುತ್ತೆ. ಸೊ ನಾವು ಆ ದಾರಿನ ಪಿಕ್ ಮಾಡ್ಕೊಂಡು ಹೋಗಬೇಕಷ್ಟೆ. ಆಯ್ಕೆ ನಾವೆಲ್ಲ ಆಲ್ಮೋಸ್ಟ್ ಹೇಳ್ತೀವಿ ರೇಖಿ ನಮ್ಮನ್ನು ಆಯ್ಕೆ ಮಾಡ್ಕೊಳ್ತು. ಖಂಡಿತ ರೇಖಿನೇ ನಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋದು, ಓಕೆ. ಡಿವೈನೇ ನಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋದು. ನಾವೇನು ಮಾಡಬೇಕು, ಯಾವ ದಾರಿಗೆ ಹೋಗ್ಬೇಕು ಅಂತ ಅವರೇ ನಮಗೆ ಸರಿಯಾದ ದಾರಿ ಕಲಿಸ್ತಾರೆ. ನಾವೇನೋ ರಾಂಗ್ ದಾರಿಗೆ ಹೋಗ್ತೀವಿ ಅಂದ್ರೆ ಅಲ್ಲಿ ನಮಗೆ ಪೆಟ್ಟು ಮೇಲೆ ಪೆಟ್ಟು, ಕಣ್ಣೀರ ಮೇಲೆ ಕಣ್ಣೀರು, ಹೊಡೆತದ ಮೇಲೆ ಹೊಡೆತ, ಆಕ್ಸಿಡೆಂಟ್ ಮೇಲೆ ಆಕ್ಸಿಡೆಂಟ್ ಆಗ್ತಾ ಇರ್ತವೆ. ಉದ್ಧಾರನೇ ಆಗಲ್ಲ. ಆ ಒಂದು ವೇಲ್ ಹೋದರೆ ಗ್ರೋತೇ ಆಗಲ್ಲ ನಮಗೆ. ಅಲ್ಲಿ ಸಕ್ಸಸ್ ಸಿಗೋದಿರಲಿಲ್ಲ. ಗುಂಡಿಗೆ ಬಿದ್ದರೆ ಎಲ್ಲಿಂದ ಸಿಗತ್ತೆ ಸಕ್ಸಸ್, ರೈಟಾ? ಅದೇ ನಾವು ಸರಿಯಾದ ದಾರಿಗೆ ಹೋಗ್ತಿದ್ವಿ ಅಂದರೆ ಆ ದಾರಿಯಲ್ಲಿ ಗುಂಡಿನೂ ಇಟ್ಟಿರಲ್ಲ ದೇವರು. ಈಸಿಯಾಗಿ ಕರ್ಕೊಂಡು ಹೋಗುತ್ತೆ, ಈಸಿಯಾಗಿ ಲೈಫ್ ಫ್ಲೋ ಆಗುತ್ತೆ, ಈಸಿಯಾಗಿ ಗ್ರೋತ್ ಆಗ್ತಾ ಹೋಗುತ್ತೆ, ಓಕೆ. ರೀಡಿಂಗ್ ಹೇಗಿತ್ತು ಅಂತೇಳಿ ತಿಳಿಸಿ, ಆ್ಯಂಡ್ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಓಕೆ. ಯಾರಿಗೆಲ್ಲ ಟೀಚಿಂಗ್ ಕಲಿಬೇಕು, ರೇಖಿ ರಿಲೇಟೆಡ್, ಮನಿ ರೇಖಿ ರಿಲೇಟೆಡ್, ಏಂಜಲ್ ಥೆರಪಿ, ವುಲ್ಫ್ ಥೆರಪಿ, ಆ್ಯಂಡ್ ಯಾರಿಗೆಲ್ಲ ಟ್ಯಾರೋಟ್ ಕಾರ್ಡ್ ಸೆಷನ್ ಬೇಕು ತಗೊಳ್ಳಿ, ಓಕೆ. ಇನ್ನು ಟ್ಯಾರೋಟ್ ಕಾರ್ಡ್ ರೀಡಿಂಗನ್ನು ನಾನು ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ. ಬಟ್ ಒಬ್ಬರು ಇಬ್ಬರು ಬಂದು ಕೇಳ್ತಾರೆ, ಬಟ್ ಅವರು ಕೂಡ ಜಾಯ್ನ್ ಆಗ್ತಾಯಿಲ್ಲ. ಮೇ ಬಿ ಅದು ಡೆಸ್ಟಿನಿಲಿ ಇಲ್ಲ ಅನಿಸುತ್ತೆ ಟೈಮು. ಸೊ ಟೀಚಿಂಗ್ ಟ್ಯಾರೋಟ್ ಕಾರ್ಡ್ ರೀಡಿಂಗನ್ನು ಟೀಚ್ ಮಾಡೋಕ್ಕೂ ಒಂದು ಡಿವೈನ್ ಟೈಮ್ ಬೇಕಲ್ಲ. ಸೊ ಆ ಟೈಮಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ನಾನು ನೋಡೋಣ ಯಾರ್ಯಾರ ಹಣೆ ಬರದಲ್ಲಿ ಏನೇನಿದೆ ಅಂತೇಳಿ ಗೊತ್ತಾಗುತ್ತೆ, ಓಕೆ. ಥ್ಯಾಂಕ್ ಯು ಸೊ ಮಚ್. ಗಾಡ್ ಬ್ಲೆಸ್ ಯು ಆಲ್. ಬಾಯ್ ಬಾಯ್.